ಬದಿರವನು ಬರದಿರದ ಸಾರುತ್ತಲಿರುವ ಧರ್ಮಕ್ಕೆ ಜಯವಾಗಲಿ. ದೇವದಾನವ ಮರ್ತ್ಯರು ರಾಜಾದಿಗಳೆಲ್ಲ ಭಾವಿಸಿ ಧರ್ಮವ ಸಕಲ ದಾನವ ಭೂಮಿ ಸಂತಸ ದೇವಿ ಸಾಕರೆದರು ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಶಾಂತಿ ಸದ್ಗತಿಗಳ ಸಂತಸ ಪಡೆಯಲು ಭ್ರಾಂತಿಯ ನೀಗಿ ನಿಶಾಂತವ ತೋರುತ್ತ ಅಂತರಹಿತವಾದ ಧರ್ಮಕ್ಕೆ ಶರಣೆಲ್ಲೋ ಅಂತರಹಿತವಾದ ಧರ್ಮಕ್ಕೆ ಶರಣೆಲ್ಲೋ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಏಳಿರಿ ಧರ್ಮಕ್ಕೆ ಬಾಳಿರಿ ಧರ್ಮಕ್ಕೆ ಆಳಿರಿ ಧರ್ಮಕ್ಕೆ ಬಾಳಿರಿ. ಧರ್ಮವೇ ಗತಿಯದು ಧರ್ಮವ ಗಳಿಸಿರಿ ಧರ್ಮವೇ ಗತಿಯದು ಧರ್ಮವ ಗಳಿಸಿರಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತ ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತ ಮಾನವ ಕುಲವನ್ನು ಮಾಡದೆ ಪರೆಯುವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿರೋಣ. ಅವರವರ ಧರ್ಮಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರವರ ಧರ್ಮಕ್ಕೆ ಅವರವರಿಗೆ ಜಯವಾಗಲಿ ಎನ್ನುವಾಗ ಇಷ್ಟು ಮಂದಿ ನೀವು ದೇವರಿಗೆ ಬೇಡ್ಕೊಂಡಿರಲಿಲ್ಲ. ಆಮೇಲೆ ಸೂಚನೆ ಐತೀಗ ಮತ್ತೆ ಒಬ್ಬೊಬ್ರು ಬಂದು ಯಾರು ನಮಸ್ಕಾರ ಮಾಡ್ಬೇಕಲ್ಲ. ನೀವು ಹೋಗಿ ದೇವರಿಗೆ ಬೇಡುವಾಗ ನಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿರಲಿಲ್ಲ, ನಮ್ಮ ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀವಿ. ಖರೆ ಹೇಳ್ರಿ, ನಮಗೆ ಒಳ್ಳೇದಾಗಲಿ ಬೇಡ, ಮಂದಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಅವ್ರ ಕೈ ಎತ್ತಬೇಕು. ಮಂದಿಗೆ ಒಳ್ಳೇದಾಗಲಿ ಅನ್ನೋದು ಸಾಧ್ಯನೇ ಇಲ್ಲ, ಇತಿಹಾಸಕ್ಕೆ ಇಲ್ಲ, ಇತಿಹಾಸಕ್ಕೆ ಇಲ್ಲ. ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋರು, ಆದರೆ ಮಂದಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋರೇ ಮಹಾತ್ಮರು ಅಂತ ಅನ್ಸ್ಕೊಂತ. ಎಲ್ಲರಿಗೆ ಒಳ್ಳೇದಾಗಲಿ ಎನ್ನುವಂತಹದ್ದನ್ನ ನಮ್ಮ ರಂಭಾಪುರಿ ಪೀಠದ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಭಗವತ ಪಾದರ ಹಾಡನ್ನ ಬಹಳ ಉತ್ತಮವಾಗಿ ಹಾಡಿದ ಗವಾಯಿಗಳಿಗೆ ಚಪಾಳಿ ತಟ್ಟೋಣ. ಈಗ ಧನ್ಯವಾದಗಳು ಗವಾಯಿಗಳವರಿಗೆ. ಇನ್ನು ಮುಂದೆ ಎಂಕಂಚಿ ಶ್ರೀಗಳಿಂದ ಉಪದೇಶಾಮೃತ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲೇಖನ ಬಿದ್ದಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಈ ಜಗತ್ತಿನ ಸಂತ ಮಾಂತರನ್ನು ಕೂಡ ಸ್ಮರಿಸಿ, ನೀಲೂರಿನ ರಾಚೋಟೇಶ್ವರ ಮಹಾಮಠದ ಪಟ್ಟಾಧಿಕಾರ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನ ವಹಿಸಿರುವ, ಎನ್ನ ಬದುಕಿಗೆ ಮಾರ್ಗದರ್ಶನವನ್ನು ನೀಡಿರುವ ಮಾತೃಮಯಿ ಶ್ರೀಮದ್ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾಯಿಬಾಬಾ ಜಗದ್ಗುರು
ಪ್ರಸನ್ನರೇನಪ್ಪ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಭಗವತ್ಪಾದಂಗಳವರ ಅಡಿದಾವರಗಳಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಪಟ್ಟಾಧಿಕಾರ ಮಹಾಮಹೋತ್ಸವವನ್ನ ಪರಮ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮೀಜರಲ್ಲೂ ಕೂಡ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ತಡವಲಗದ ಪರಮ ಪೂಜ್ಯರಲ್ಲಿಯೂ ಚಿನ್ಮಯಗಿರಿಯ ಪರಮ ಪೂಜ್ಯರಲ್ಲಿಯೂ ಆಲ್ಮೇಲದ ಅಂತರ್ಗದ ಐರ್ ಸಂಘದ ಸರ್ವ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಸಂಗೀತ ಕಲಾ ಬಳಗವೇ ತಮ್ಮೆಲ್ಲರಿಗೂ ಕೂಡ ಇಲ್ಲಿವರೆಗೂ ಕೂಡ ಪುರಾಣ ಪ್ರವಚನವನ್ನು ನೀಡಿರುವ ಆತ್ಮೀಯರಾದ ಜೇರಡಿಗೆಯ ಮಡಿವಾಳೆಯ ಶಾಸ್ತ್ರಿಜಿಯವರೇ, ಪಟ್ಟಾಧಿಕಾರ ಮಹೋತ್ಸವದ ಸ್ವಾಗತ ಸಮಿತಿಯ ಸರ್ವ ಪದಾಧಿಕಾರಿಗಳವರೇ, ನೀಲೂರು ಶ್ರೀಮಠದ ಸಕಲ ಸದ್ಭಕ್ತರೇ, ಮಾತೃವಾತ್ಸಲ್ಯ ತಾಯಂದಿರರೇ, ಚಿಕ್ಕ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಶೋಭಾಯಮಾನವಾಗುತ್ತಿರುವ ಚೇತನ ಪರಮಾತ್ಮನಿಗೂ ಶರಣು ಶರಣಾರ್ಥಿಗಳು. ಪಟ್ಟಾಧಿಕಾರ ಈಗಿನ ಪೀಳಿಗೆ ಎಷ್ಟು ವರ್ಷ ಆಯ್ತು ನೋಡಿರು ಬಿಟ್ಟರು ಗೊತ್ತಿಲ್ಲ. ಆದ್ರೆ ಇವತ್ತೆಲ್ಲರಿಗೂ ಕೂಡ ನೀಲೂರು ಗ್ರಾಮದೊಳಗ ಪಟ್ಟಾಧಿಕಾರ ಅಂದ್ರೆ ಹೇಗದಂತ ನೀವೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಂಡಿದ್ದು ಎಲ್ಲಿಯಾದ್ರೂ ಕಂಡ್ರದ ನೀಲೂರು ಶ್ರೀಮಠದಲ್ಲಿ ನೀವೆಲ್ಲ ನೋಡಿದ್ರಿ. ಇವೆಲ್ಲ ಪದ್ಧತಿಗಳನ್ನ ಆಚರಣೆ ಮಾಡ್ಕೋಬೇಕಾದ್ರ ಬರೀ ಹಿಂಗೆ ಬಂದು ಹಿಂಗೆ ಮಾಡಿ ಹೋಗಂಗ ಆಗಲಿಲ್ಲ, ಅದ ಪಟ್ ಅನ್ನಂಗಿಲ್ಲ. ಇನ್ನೂ ಕೂಡ ಗುರುಗಳು ಪಟ್ಟ ಮುದ್ರ ಅಂತ ಕಟ್ತಾರೆ. ನೀವೆಲ್ಲ ಬಾಸಿಂಗನ್ನು ಕಟ್ಕೋತೀರಿ, ನೀವೆಲ್ಲ ಸುರುಗಿ ಸುತ್ತ ಮುಂದೆ ನೋಡಿದ್ರಿ, ಎಲ್ಲರೂ ಕೂಡ ಪದ್ಧತಿ ಇರ್ತದ. ಆ ಪದ್ಧತಿಯನ್ನ ಕೂಡ ಯಾರಿಂದೂ ಕೂಡ ಕಸ್ಕೊಳಕ್ಕಾಗಲ್ಲ. ನಮ್ಮ ಸನಾತನ ಧರ್ಮದ ವೀರಶೈವ ಲಿಂಗಾಯತ ಮಠಗಳ ಪರಂಪರೆಯನ್ನ ನಾವೆಲ್ಲರೂ ಕೂಡ ಇವತ್ತು ಅವಲೋಕನವನ್ನು ಮಾಡಿದ್ರ ನಮ್ಮ ಮಠ, ನಮ್ಮ ಪಟ್ಟಾಧಿಕಾರ ಮಠ ನಮ್ಮ ಊರೊಳಗ ಐತೆ ಅಂದ ಒಳಗೆ ನಾವು ಹೇಗಿರ್ಬೇಕನ್ನೋದು ಕಲಿಸ್ಕೊಡೋದೇ ನಿಮ್ಮ ರಾಚೋಟೇಶ್ವರ ಹಿರೇಮಠ ಅಂತ ನೀವೆಲ್ಲ ಮಾಡ್ಕೊಂಡ್ರಿ. ಗುರುಗಳನ್ನ ನಾವು ಹೇಗ ಕಾಣ್ಬೇಕನ್ನೋದು ನಿಮ್ಗೇನು ಹೇಳೋದು ಮುಖ್ಯ ಅಲ್ಲ. ಹಿಂದ ಗುರುಗಳು ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಿ ಹೋಗಿದ್ದಾರೆ. ಆದ್ರೆ ನಮ್ಮೆಲ್ಲರಿಗೂ ಕೂಡ ಮಾತೃವಾತ್ಸಲ್ಯ ಮಹಾ ಸನ್ನಿಧಿಯವರು ಅದರಲ್ಲ, ಒಮ್ಮ ಮನಸ್ಸು ಮಾಡಿದ್ರೆ ಯಪ್ಪ ಇದು ನಮ್ಮ ಮಠ, ಇದು ನಾವು ಏನಾದ್ರೂ ಕೂಡ ಎತ್ತಿ ಹಿಡಿಬೇಕನ್ನುವಂತಹ ವಿಚಾರಗಳ ಬಂದಾಗ ಧರ್ಮಕ್ಕೆ ನೆಲೆಗಟ್ಟಿನ ಮೇಲೆ ದಿಟ್ಟ ನಿರ್ಧಾರವನ್ನ ಯಾರು ಕೂಡ ಏನೂ ಮಾತಾಡಲಾರ್ದಂಗ ಇದು ಹೀಗೆ ಆಗಬೇಕನ್ನ ಆಶೀರ್ವಾದ ಮಾಡೋ ಪೂಜ್ಯ ಗುರುಗಳು ಯಾರಾದ್ರೆ ನಮ್ಮ ಮಹಾ ಸನ್ನಿಧಿಯವರು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀವಿ. ನಮ್ಗೆಲ್ಲರೂ ಯಾರಿ ನೀವೆಲ್ಲರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಉಡ್ದಾರ ಹರಿದ ನಮ್ಮ ದಿಕ್ಕ ತಂದೆ ತಾಯಿ ಎಲ್ಲರೂ ಕೂಡ ಯಾರು ಸಂಬಂಧ ಇಲ್ಲ ಅಂತಂದ್ರು. ನಮಗ್ ತಂದೆ ಯಾರು, ನಮಗ್ ತಾಯಿ ಯಾರು, ನಮಗೆಲ್ಲರೂ ಕೂಡ ಇವತ್ತು ಮಾರ್ಗದರ್ಶನ ನೀಡುವಂತವ್ರು ಗುರುಗಳು ಯಾರಾದ್ರೂ ಮಾತೃವಾತ್ಸಲ್ಯ ಮಹಾ ಗುರುಗಳೇ ನಮಗೆ ಇವತ್ತು ತಂದೆನೂ ಅವರೇ ತಾಯಿನೂ ಅವರೇ. ನಮಗೆ ಏನಾದ್ರೂ ಕೂಡ ದುಃಖಗಳು ಬಂದಾಗ ನಮಗೆ ಆಶೀರ್ವಾದ ಮಾಡಿ ಅದು ಪರಿಹಾರ ಮಾಡುವಂತ ಮಹಾ ಸನ್ನಿಧಿಯವರು ಇವತ್ತು ನಮಗೆ ಅದರ ಬಳಕೆ ಇವತ್ತೆಲ್ಲರೂ ಕೂಡ ನಿರ್ವಿಘ್ನವಾಗಿ ಕಾರ್ಯವನ್ನು ನೆರವೇರ್ತಾ ಇದೆ ಎಂದ ಬಳಕ ಮಹಾ ಸನ್ನಿಧಿ ಕೃಪನೆ ನಮ್ಮ ಮಠದ ಮೇಲೆ ಸದಾವಕಾಲ ಇರಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಎಷ್ಟು ಬೇಡ್ಕೊಂಡ್ರು ಕೂಡ ಕಡಿಮೆನೆ. ಯಾಕಂತ ಕೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಎಷ್ಟೋ ಮಠಗಳ ಹಾಳಾಗಿ ಹೋಗಿರ್ತಕ್ಕಂಥದ್ದು ಪುನರ್ ನೀವೆಲ್ಲರೂ ಕೂಡ ಚೈತನ್ಯ ತುಂಬುವಂತ ಶಕ್ತಿ ನೀವೆಲ್ಲ ನೀಲೂರ ಶ್ರೀಮಠದ ಭಕ್ತರು ಇದ್ದೀರಿ. ಒಂದ ಎರಡ ಅಂತಲ್ಲ, ಎಷ್ಟು ವಿಘ್ನಗಳು ಬಂದರೂ ಕೂಡ ಹೆಜ್ಜೆಯಿಂದ ದಿಟ್ಟ ಹೆಜ್ಜೆಯಿಂದ ಯಾರಾದ್ರೂ ಪಟ್ಟಾಧಿಕಾರ ಮಾಡಿ ತೋರಿಸುವ ಭಕ್ತರು ಎಲ್ಲಿ ಅದರಂತ ನೀಲೂರು ಭಕ್ತರಂತ ಇವತ್ತು ಗೊತ್ತಾಯ್ತು. ಆ ಶಕ್ತಿ ಅದ. ಯಾಕಂದ್ರೆ ಗುರುವಿನ ಕೃಪಾ ಆಯ್ತಂದ್ರೆ ನಾವು ಎಂಥ ವಿಘ್ನಗಳು ಬಂದಳು ದೂರ ಆಗುವಂತ ಶಕ್ತಿನೇ ಮಹಾಗುರುವಿನ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರ ಆಗ್ತೀವಿ. ಎಷ್ಟು ಇದ್ರೂ ಕೂಡ ಆ ಗುರುವಿನ ಕರುಣೆ ನಮ್ಮ ಮಠದ ಮೇಲೆ ಸಕಲ ಸದ್ಭಕ್ತರ ಮೇಲೆ ಸದಾವಕಾಲ ಇರಲಿ ಅಂತ ಹೇಳಿ ನಾನು ನೀವೆಲ್ಲರೂ ಕೂಡ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತು ವಿರಾಮ ಹೇಳ್ತಿದ್ರೆ ಶಿವಂಭುಯ. ಧನ್ಯವಾದಗಳು ಎಂಕಂಚಿ ಶ್ರೀಗಳ ಚರಣಕಮಲಗಳಿಗೆ. ಇನ್ನು ಮುಂದೆ ಗುಂಡುಗಿನಾಳ್ ಶ್ರೀಗಳಿಂದ ಉಪದೇಶಾಮೃತವನ್ನ ಮಾಡಲಿಕ್ಕೆ ನಾನು ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. श्रीमद जगद्गुरु पंचाचार्य महाराज की पंचानन मुखोद्भूत पंचतत्वादिनायक पंचब्रह्ममयानोमि पंचाचार्य जगद्गुरु ನೀಲೂರಿನ ರಾಚೋಟೇಶ್ವರ ಹಿರೇಮಠದ
ಪಟ್ಟಾಧಿಕಾರ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಕೂಡ ದರ್ಶನಾಶೀರ್ವಾದ ನೀಡಿ ಆಶೀರ್ವದಿಸಿದ ನಮ್ಮೆಲ್ಲರ ಮಾತೃದಯಿ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಬಾಳೆಹೊನ್ನೂರು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಭಕ್ತಿಯನ್ನು ಸಲ್ಲಿಸಿ ಚಿನ್ಮಗಿರಿಯ ಪರಮ ಪೂಜ್ಯ ಗುರುಗಳಲ್ಲಿ ಕೂಡ ಭಕ್ತಿಯನ್ನು ಸಲ್ಲಿಸಿ ಶ್ರೀಮಠದ ನೂತನ ಪಟ್ಟಾಧಿಕಾರಿಗಳಲ್ಲಿ ಕೂಡ ಭಕ್ತಿಯನ್ನು ಸಲ್ಲಿಸಿ ಈ ವೇದಿಕೆಯ ಮೇಲೆ ಇಲ್ಲಿಯವರೆಗೂ ಕೂಡ ಧರ್ಮೋಪದೇಶ ನೀಡಿದಂತಹ ಆತ್ಮೀಯರಾದಂತಹ ಎಂಕಂಚಿಯ ಶ್ರೀ ಷಡಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿ ಕೂಡ ಭಕ್ತಿಯನ್ನು ಸಲ್ಲಿಸಿ ತಲುರ್ಗಾ ಪೂಜೆಯಲ್ಲಿ ಕೂಡ ಭಕ್ತಿಯನ್ನು ಸಲ್ಲಿಸಿ ಹಾಗೂ ಆಲ್ಮೇಲಿಂದ ಅರ್ಜುನಿ ಹೊಸಮಠದ ಪರಮ ಪೂಜೆಯಲ್ಲಿ ಕೂಡ ಭಕ್ತಿಯನ್ನು ಸಲ್ಲಿಸಿ ಅತರಿಕಾ ಪೂಜೆಯಲ್ಲಿ ಹಾಗೂ ಅಗರಿಕೆರೆ ಪೂಜೆಯಲ್ಲಿ ಭಕ್ತಿಯನ್ನು ಸಲ್ಲಿಸಿ ಎಲ್ಲಾ ಪರಮ ಪೂಜೆಯಲ್ಲಿ ಕೂಡ ಭಕ್ತಿಯನ್ನು ಸಲ್ಲಿಸಿ ಇಲ್ಲಿಯವರೆಗೂ ಕೂಡ ನಿಮಗೆ 11-15 ದಿನಗಳ ಪರ್ಯಂತರ ಪ್ರವಚನ ನೀಡಿದಂತ ಶ್ರೀ ವೇದಮೂರ್ತಿ ಮಡವಳೆಯ ಶಾಸ್ತ್ರೀಜಿಯವರ ಶರಣೆಂದು ಸಂಗೀತ ಕಲಾವಿದರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ತಾಯಿ ಮರೆಯರು ಮಾತು ಹೃದಯದ ಎಲ್ಲ ಯುವಕರೇ ಹಾಗೂ ಮುದ್ದು ಕನ್ನಡ ಆತ್ಮಕ್ಕೂ ಶರಣಾರ್ಥಿ. ಒಂದು ಊರಿಗೆ ಗುರು ಬೇಕಂತ, ಒಂದು ಬಾವಿ ಬೇಕಂತ. ಗುರು ಇದ್ರೆ ಸಮಾಜದಲ್ಲಿ ಎಲ್ಲರೂ ಆರೋಗ್ಯವಾಗಿರ್ತಾರಂತ, ಒಂದು ಬಾವಿ ಇರ್ಬೇಕಂತ, ಎಲ್ಲರಿಗೂ ಕೂಡ ನೀರಿನ ಅವಶ್ಯಕತೆ ಐತೆ ಅಂತ. ಹಾಗ ನೀಲೂರು ಗ್ರಾಮಕ್ಕೆ ಗುರುಗಳು ಬೇಕಂತೇಳಿ ನೀವೆಲ್ಲರೂ ಕೂಡ ಸನ್ನಿಧಿಯವರಲ್ಲಿ ಅರಿಕೆ ಮಾಡ್ಕೊಂಡಾಗ ಒಬ್ಬ ಸಮರ್ಥ ಗುರುಗಳನ್ನ ದಯಪಾಲಿಸಿದ ಸನ್ನಿಧಿಯವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸ್ತಾ ಇದ್ದೀನಿ. ನಾನೀಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧ ನಿತ್ಯಂ ಧರ್ಮಾಮೃತಂ ಪಿತ್ವಾ ಸುಖಿನ ಸಂತ ಮಾನವ ಅಂತ ಹೇಳ್ತಾರೆ. ಯಾರು ನಿತ್ಯ ಧರ್ಮವನ್ನ ಆಚರಣೆ ಮಾಡ್ತಾರ, ಯಾರಿಗೆ ಧರ್ಮದ ಅವಶ್ಯಕತೆ ಇರ್ತದ ಅವ್ರಿಗೆ ಗುರುಗಳು ಬೇಕಾಗ್ತದ. ಆ ಗುರುಗಳು ಬೇಕಂತಂದ್ರೆ ಯಾರಪ್ಪ ಅಂದ್ರೆ ನೀಲೂರು ಗ್ರಾಮದ ಭಕ್ತರು ಅಂತ ನಾವು ಹೇಳ್ಬೇಕಾಗ್ತದ. 5 ವರ್ಷಗಳ ಪರ್ಯಂತ ಮಠ ಅನಾಥವಾಗಿತ್ತು. ಆ ಮಠಕ್ಕೆ ಒಬ್ಬ ಗುರು ಬೇಕಾಗಿತ್ತು ಅಂತ ಸನ್ನಿಧಿಯವರ ಪಾದದಲ್ಲಿ ಹೋದಾಗ ಗುರುಗಳನ್ನ ನಿಮ್ಮ ದಯಪಾಲಿಸಿದಂತ ಸನ್ನಿಧಿಯವರಿಗೆ ನಾವು ಮತ್ತೊಮ್ಮೆ ಅನಂತ ಕೋಟಿ ಭಕ್ತಿಯನ್ನು ಹೇಳ್ತಾ ಇದ್ದೇನೆ. ಯಾಕಂತ ಕೇಳ್ರಿ, ಸಮಾಜ ಮತ್ತು ಗುರುವಿನ ಸಂಬಂಧ ಹೆಂಗಪ್ಪ ಅಂದ್ರೆ ನೀರು ಮೀನಿನ ಸಂಬಂಧ ಅಂತ ಹೇಳ್ತೀವಿ. ಸಮಾಜ ಮತ್ತು ಗುರುವಿನ ಸಂಬಂಧ ಹೆಂಗಪ್ಪ ಅಂದ್ರೆ ನೀರು ಮೀನಿನ ಸಂಬಂಧ. ನೀರು ಸ್ವಚ್ಛ ಇರ್ಬೇಕಾದ್ರೆ ಮೀನಿನ ಅವಶ್ಯಕತೆ ಐತಿ, ಮೀನು ಆರೋಗ್ಯವಾಗಿರ್ಬೇಕಾದ್ರೆ ನೀರಿನ ಅವಶ್ಯಕತೆ ಐತಿ. ಹಂಗ ಒಬ್ಬ ಸಮರ್ಥ ಗುರು ಸಮಾಜ ಕಟ್ಟಬೇಕಾದ್ರ ಸಮಾಜದ ಅವಶ್ಯಕತೆ ಐತಿ. ಸಮಾಜ ಸದೃಢವಾಗಿರ್ಬೇಕು, ಧರ್ಮವಂತ ಆಗಿರ್ಬೇಕಂದ್ರ ಒಬ್ಬ ಸಮರ್ಥ ಗುರುವಾಗಿರ್ಬೇಕು. ಅಂತದ್ ಎಲ್ಲಿ ಐತಪ್ಪ ಅಂದ್ರ ನೀಲೂರು ಮಠದಲ್ಲಿ ಆಗ್ಯದ ಅಂತ ನಾವ್ ಹೇಳ್ಬೇಕಾಗ್ತದ. ಇವತ್ತ ಸಮಾಜದಲ್ಲಿ ಅನೇಕ ಗುರುಗಳಿದಾರ, ಆದ್ರ ನಮ್ಮ ಮನೆ ಗುರುಗಳು, ನಮ್ಮ ಕುಲಗುರುಗಳು, ಪಟ್ಟದೇವರು, ಅವ್ರ ಗುರುಗಳು ಯಾರಪ್ಪ ಅಂದ್ರೆ ಜಗದ್ಗುರು ಪಂಚಾಚಾರ್ಯ ಅಂತ ನಾವ್ ಹೇಳ್ತಾ ಇದೀವಿ. ಇವತ್ತ ಅದಕ್ಕೆ ಹೇಳ್ತಾರ, ಬಹುಜನ್ಮ ಹೃದಯ ಪುಣ್ಯ ಪ್ರಕ್ಷಿಣೆ ಪಾಪ ಪಂಜನೈ ಶುದ್ಧಾಂತ ಕರ್ಣೋದಯ ಪಿಂಡ ಶಬ್ದೇನ ಗೀಯತೆ ಅಂತ. ಒಬ್ಬ ಗುರುವಿನ ಪಡಿಬೇಕಾದ್ರೆ, ಜಗದ್ಗುರುನ ಪಡಿಬೇಕಾದ್ರ ಒಂದಲ್ಲ, ಎರಡಲ್ಲ, ಮೂರಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಬಾರದ ಭಾವಗಳ ಉಂಡೆ ತಕ್ಕ ಮಾಡಿ ಒಂದ್ ಕಡೆ ಹೇಳ್ತಾರ. ಹಂಗ ಮನುಷ್ಯ ಜನ್ಮದಲ್ಲಿ ನಾವು ಬಹುಜನ್ಮದ ಪುಣ್ಯ ಮಾಡಿರ್ಬೇಕು. ಒಂದಲ್ಲ, ಎರಡಲ್ಲ, ಬಹುಜನ್ಮದ ಪುಣ್ಯದ ಫಲ ಏನ್ ಪುಣ್ಯ ಮಾಡಿದ್ರೆ ಎಲ್ಲ ಜನ್ಮದಲ್ಲಿ ಆ ಪುಣ್ಯದ ಫಲವೇ ಜಗದ್ಗುರು ಮಹಾಸನ್ನಿಧಿಯವರು ನಮ್ಗೆ ಸಿಕ್ಕಾರಂತ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಇವತ್ತು ಅಂತ ಜಗದ್ಗುರು ಮಹಾಸನ್ನಿಧಿಯವರು ನಿನ್ನೆ ದಿನ ನೀಲೂರು ಗ್ರಾಮದಲ್ಲಿ ಅಡ್ಡ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರ ನಾವು ಕಂಡಂಗ ರಂಭಾಪುರಿ ಪೀಠದ ವೀರಸಿಂಹಾಸನಾಧೀಶ್ವರ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಘೋಷಣೆ ಮಾಡಿದಂತ ಜಗದ್ಗುರು ವೀರಗಂಗಾಧರ ಜಗದ್ಗುರು ನೋಡಿದಂತ ಆನಂದ ನಮಗಿಲ್ಲ ಆಯ್ತು ಅಂತ ಹೇಳ್ಬೇಕಾಗ್ತದೆ. ಇವತ್ತ ಅಂತ ಜಗದ್ಗುರು ಮಹಾಸನ್ನಿಧಿಯವರು ಶ್ರೀಮಠಕ್ಕೆ ಆಗಮಿಸಿ ನೋಡ್ರಿ. ನಾವು ಮಾತೃ ಹೃದಯ ಅಂತ ಯಾಕೆ ಅನ್ನಕತ್ತೀವಿ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು. ಅವರು ವೈರಾಗ್ಯನೂ ಉಂಟು, ವೈಭವನೂ ಉಂಟು. ನಮ್ ಕೆಲವೊಂದು ಮಂದಿ ಅಂತಾರ ಅವ್ರು ವೈರಾಗ್ಯ ಆಗಿದ್ರಿ, ಐತ್ರಿ ವೈರಾಗ್ಯ. ನೋಡ್ರಿ, ನಿನ್ನೆ ಮಠದಲ್ಲಿ ಭಕ್ತರ ಮನೆಯಾಗ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಗುರುಗಳಿಗೆ. ಆದ್ರೂ ಕೂಡ ನಮ್ಮ ಮಠದ ಕಮಿಟಿಯವ್ರ ಅಪ್ಪರನ್ನ ಇಲ್ಲೇ ವಾಸ್ತವ್ಯ ಮಾಡ್ಬೇಕಂದ್ರೆ ಸನ್ನಿಧಿ ಆಯ್ತಪ್ಪ ಅಂತ. ಯಾಕಂದ್ರೆ ವೈಭವ ಬೇಕಾಗಿಲ್ಲ, ವೈರಾಗ್ಯ ಬೇಕಾಗಿಲ್ಲ, ಧರ್ಮದ ಚಿಂತನೆ ಬೇಕಾಗಿಲ್ಲ. ಅಂತ ಗುರು ನಮ್ಗೆ ಸಿಕ್ಕಾರಂತೇಳಿ ಅವ್ರು ನಾವು ಮಾತೃ ಹೃದಯದ ಗುರುಗಳಂತ ಹೇಳ್ತಾ ಇದೀವಿ ಇವತ್ತ. ಹಾಗ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ನಿಮ್ಮೆಲ್ಲರನ್ನ ಆಶೀರ್ವಚನೆ ಮಾಡ್ಯಾರ. ಆದ್ರೆ ಒಂದವ್ರಿಗೆ ನೀವು ವಸ್ತು ಕೊಟ್ಟಾರಪ್ಪ ಅಂದ್ರೆ, ಒಂದು ಮಠಕ್ಕೆ ಒಬ್ಬ ಸ್ವಾಮಿಗಳು ಕೊಟ್ಟಾರ. ಆ ದೃಷ್ಟಾಂತ ನಮ್ಮ ಮಾತು ಮುಗಿಸ್ತೇನೆ. ಒಬ್ಬ ಜ್ಯೋತಿಷಗಾರ ಅಂತ
ಬಹಳ ಜ್ಯೋತಿಷ್ಯ ಅಂದ್ರೆ ಎಷ್ಟು ಜ್ಯೋತಿಷ್ಯ ಕರೆಕ್ಟ್ ಆಗಿ ಹೇಳ್ತಿದ್ದಂದ್ರ ಅವ ಹೇಳಿದ್ದಲ್ಲಿ ಜ್ಯೋತಿಷ್ಯ ತಪ್ಪಿದ್ದಿಲ್ಲ ಅಂತ ಒಂದು ಆ ಜ್ಯೋತಿಷ್ಯನೇ ತಪ್ಪಿದ್ದಿಲ್ಲ ಅಂತ ಒಂದ್ಸಲ ಒಬ್ಬ ಬಂದಂತ ಅವನ ಕೈಯಾಗ ಅವನು ಗುಬ್ಬಿ ಹಿಡ್ಕೊಂಡು ಬಂದಿದ್ದಂತ ಗುಬ್ಬಿ ಹಿಡ್ಕೊಂಡು ಬಂದು ಏನಂತ ನನ್ನ ಕೈಯಾಗ ಏನೈತಿ ಏನ್ ಕೇಳಿದಂತ ಯಾವ ಕೈಯಾಗ ನೀ ಯಾವ ಕೈ ಹೇಳಂತ ಬಲಗೈಯಾಗ ಅನ್ನಂತ ಬಲಗೈಯಾಗ ಏನೈತಿ ಅನ್ನಂತ ಗುಬ್ಬಿ ಐತಿ ಅನ್ನಂತ ಆ ಗುಬ್ಬಿ ಗಂಡ ಹೆಣ್ಣ ಅಂತ ಕೇಳಿದಂತ ಗಂಡ ಅಥವಾ ಹೆಣ್ಣು ಅಂತ ಹೇಳಿದಂತ ಆ ಗುಬ್ಬಿ ಸತ್ಯದ ಬದುಕದ ಅಂತ ಕೇಳಿದಂತ ಅವ ಜ್ಯೋತಿಷಗಾರ ವಿಚಾರ ಮಾಡಿದಂತ ಅದು ಸತ್ತದ ಬದುಕೇದ ಅನ್ನುವಂತ ನಿನ್ನ ಕೈಯಾಗ ಐತಿ ಅಂತ ಹೇಳಿರಂತ ಅಣ್ಣ ಅವ ಯಾಕೆ ಏನ್ ಕೇಳಂತ ಸತ್ತದಂದ್ರ ಹಾರಿ ಬಿಡ್ತೇವೆ ಬದುಕೇನಂದ್ರೆ ಕುದಿಗಿಸಿದಿರೋದು ಅದು ನಿನ್ನ ಕೈಯಾಗ ಐತಿ ಅಂತ ಹೇಳಿ ಜ್ಯೋತಿಷಗಾರ ಹೇಳಿದಂತ ಹಂಗ ಇವತ್ತ ಯಾರು ನೀಲೂರ ಮಠಕ್ಕೆ ಪಟ್ಟದ್ದವರಾಗಿಲ್ಲ ಜಗದ್ಗುರುಗಳವ್ರು ನಿಮ್ ಕೈಯಾಗ ಕೊಟ್ಟಾರ ಅದು ಜ್ಯೋತಿಷ್ಯಗಾರನ ಕಥೆ ಏನೈತಲ್ಲ ಹೆಚ್ಚುವುದು ಹಾರಿಬಿಡು ನಿಮ್ ಕೈಯಾಗ ಐತಿ ಅಂತ ಮರಿಯನ್ನ ಜಗದ್ಗುರು ಮಹಾಸನಿಂದ ಒಳ್ಳೆ ಪಾಂಡಿತ್ಯ ಇರುವಂತ ಶಿವಬಸವ ಸ್ವಾಮಿ ನಿಮ್ಗೆ ಕೊಟ್ಟಾರ ಅದ್ರ ಚಂದ ನೋಡ್ಕೊಂಡವ್ರಿ ಗುರುಗಳ ಆಶೀರ್ವಾದ ಪಡ್ಕೊಡ್ರಿ ಅಂತೇಳಿ ನೀಲೂರು ಗ್ರಾಮದ ಸಮಸ್ತ ಹಿರಿಯರಿಗೆ ಮತ್ತೊಮ್ಮೆ ನನ್ನ ಮಾತನ್ನು ಹೇಳಿ ಸನ್ನಿಧಿಯವರ ಪಾಲಕ್ಕೆ ನನ್ನ 2 ಮಾತನ್ನು ಅರ್ಪಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಬಾಜಿಯವರು ಬಾಜಿ ಮಾಡಿಸಿ ಬಾಜಿಯವರು ಸಂಬಳದವರು ಬಾಜಿಯವರು ಬರ್ಸಿ. ಧನ್ಯವಾದಗಳು ಗುಂಡುವಿನ ಶ್ರೀಗಳ ಪೂಜ್ಯರ ಚರಣ ಕಮಲಗಳಿಗೆ. ಪೂರ್ಣಾವತಿಯೊಂದಿಗೆ ಜಗದ್ಗುರು ಮಹಾಸನ್ನಿಧಾನದ ದಿವ್ಯ ದರ್ಶನವನ್ನು ಪಡೆಯಲಿದ್ದಾರೆ ಶ್ರೀಮಠದ ನೂತನ ಶ್ರೀಗಳು ಹೆಸರು ಸಂವಿಧಾನ ಇಲಾಖೆ ಅಭಿನಂದನೆ. ಚಿನ್ನಗಿರಿಯ ಪೂಜ್ಯರಿಗೆ ಚಪ್ಪಾಳೆ ತಟ್ಟರಲ್ಲೋ ನಮ್ಮ ಯಲಸಂಗಿಯ ಪೂಜ್ಯರಿಗೆ ಕೂಡ ಜೋರಾಗಿ ಚಪ್ಪಾಳೆ ಇರಲಿ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ ಕಿ, ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾರಾಜ ಕಿ. ಸಾಂಬದೇ ನಮ ಪಾರ್ವತಿ ಪದಿ ಶಿವ ಹರ ಹರ ಮಹಾದೇವ. ಮೊದಲಿಗೆ ಜಗದ್ಗುರು ಮಹಾಸನ್ನಿಧಿಯವರು ನೀಲೂರು ರಾಚೋಟೇಶ್ವರ ಮಠದ ಶತಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯರಿಗೆ ಪೀಠದ ಆಶೀರ್ವಾದ. ನಿಮ್ಮ ಗುರುಗಳ ಹೆಸರೇನ್ರಿ ಹೇಳ್ರಿ ಅಮ್ಮ, ನಿಮ್ಮ ಗುರುಗಳ ಹೆಸರೇನು? ಶತಸ್ಥಲ ಬ್ರಹ್ಮ ಅನ್ರಿ, ಶತಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯರು, ಶಿವರುದ್ರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಈಗ ಮಹಾಪೀಠದಿಂದ ಆಶೀರ್ವಾದ. ಚಪಾಳಿ ತಟ್ಟೋಣ. ಕಮಂಡಲ जगद्गुरु पंचाचार्य महाराज की जय, जगद्गुरु रेणुकाचार्य महाराज की
ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾರಾಜ್ ಕಿ ಜೈ ಸಾಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಒಂದೇ ರೇಣುಕ ಒಂದೇ ರೇಣುಕ ಮಹಾಸನ್ನಿಧಾನದ ದಿವ್ಯ ಪಾದಕ್ಕೆ ಜೋರಾಗಿ ಚಪಾಳಿ ತಟ್ಟೋಣ. ಅಲ್ಲಿಂದಲೇ ಎಲ್ಲರ ಕೈ ಮುಗಿದು ನಮಸ್ಕಾರ ಮಾಡ್ರಿ. ಐದು ಜನ ಯುವಕರು 5 ಜನ ಹಿರಿಯರು ವೇದಿಕೆಗೆ ಬರ್ರಿ. ನಾ 5 ಅಂತಿರ್ತೀನಿ, ನಾಲ್ಕು ಹೆಸರು ಹೆಚ್ಚಾಗಲ್ಲ ನಡೀತಿತ್ತ. ಬರ್ರಿ ಓ ಶಿವ ಬರ್ರಿ. ಈಗ ಇಲ್ಲಿ ಏನಾಗ್ಯದ, ಹೆಸರು ಅಂತ ಕರೆದ್ರ ತಪ್ಪು ಅನಿಸ್ತದೆ ಅಂತ ತಿಳಿದು ಈಗೇನದ ಸನ್ನಿಧಾನ, ಇನ್ನು ಮುಂದೆ ಏನದಲ್ರಿ, ನೀವು ನಿಮ್ಮ ಶಿಷ್ಯರು ಗುರುಗಳು ಹಾ ಕೂಡ್ರಿ, ಎಲ್ಲರೂ ಮುಂದೆ ಕುಂದ್ರಿ. ಬರ್ರಿ ಚಪಾಳಿ ತಟ್ರಿ, ಎಲ್ಲರೂ ಕೂಡ್ರಿ ಕುಂದ್ರಿ. ಸ್ವಲ್ಪ ಹಿಂಗ ಆ ಕಡೆ ಒಂದಿಷ್ಟು ಮಂದಿ ಬರ್ರಿ, ಅಲ್ಲಿದ್ದವರು ಆ ಕಡೆ ಒಂದಿಷ್ಟು ಮಂದಿ ಬರ್ರಿ, ಹಿರಿಯರು ಕೂಡ್ರಿ ಸಾತು. ಆ ಕಡೆ ಒಂದಿಷ್ಟು ಮಂದಿ ಅಚ್ಚೋರು ಸ್ವಲ್ಪ ಹಿಂದಕ್ಕೆ ಸರ್ರಿ. ಆ ಮಂದಿ ಹಿರಿಯರಿಗ್ರಿ, ನಮ್ಮ ಸ್ವಾಮಿಗಳು ಬುದ್ಧಿ ಸ್ವಲ್ಪ ಬುದ್ಧಿ. ಹಾ ಬರ್ರಿ. ನಮಸ್ಕಾರ ಮಾಡಿ ಹಿಂಗ್ ಹೋಗ್ರಿ. ಶಾಂತಯ್ಯಪ್ಪ ಆ ಕಡೆ ನಮಸ್ಕಾರ ಮಾಡಿ ಆ ಕಡೆ. ಈಗ ಗುಂಡಕನಾಳದವರು ತಮ್ಮ ಉಪದೇಶಾಮೃತವನ್ನು ಪೂರ್ಣಗೊಳಿಸಬೇಕು. ಗುಂಡಕನಾಳದವರು ಹಾಗೇನ. ಈಗ ತಡವಲಗದವರು ದರ್ಶನ ತಗೊಂಡಂತ ಭಕ್ತರು ಬೇಗ ಬೇಗನೆ ಕೆಳಗಿಳಿಲಿಕ್ಕೆ ವಿನಂತಿಸ್ತಾ ಇದ್ದೇನೆ. ದರ್ಶನ ತೆಗೆದುಕೊಂಡಂತ ಭಕ್ತರು ಇನ್ನು ಮುಂದೆ ತಡವಳಗ ಶ್ರೀಗಳಿಂದ ಉಪದೇಶಾಮೃತ, ತಡವಳಗ ಶ್ರೀಗಳು ವೇದಿಕೆಗೆ ಆಗಮಿಸಿ ತಮ್ಮ ಉಪದೇಶಾಮೃತವನ್ನು ನೀಡಲಿಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶಿವಸಾಂಬ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ. ಇಲ್ಲಿದ್ದವ್ರು ಜೋರಾಗಿ ಜಯಘೋಷ ಮಾಡ್ರಿ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಜಿಯಾತ್ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ಬಾಳಿನ ಬೆಳಕು ಅನ್ನ ಅಕ್ಷರ ಜ್ಞಾನವನ್ನು ನೀಡಿರುವಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ದಯಮಾಡಿ ನಂತರದ ಮಾತು ದರ್ಶನ ತೊಗೊಳಕತ್ರಿ. ಸ್ವಲ್ಪ ಒಂದು 4-6 ಜನ ಸ್ವಲ್ಪ ಹೊತ್ತು ಕೂತ್ರೆ ಒಳ್ಳೆಯದು. ದಯವಿಟ್ಟು ಯಾರು ವೇದಿಕೆ ಬರಬಾರ್ರಿ. ಇತರ ಜನಗಳು ವೇದಿಕೆ ಬರಬಾರ್ದು. ದಯವಿಟ್ಟು ಮಹಾಸನ್ನಿಧಿ ಕೂತ ಮೇಲೆ ಶಿಸ್ತು ಕಾಪಾಡ್ಕೋಬೇಕು. ಕಲ್ಯಾಣ ನಾಡಿನ ಕಲಬುರಗಿಯ ಜಿಲ್ಲೆಯ ನೀಲೂರು ಶ್ರೀ ರಾಚೋಟೇಶ್ವರ ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವದ ಈ ಒಂದು ಪುಣ್ಯಮಯ ಸಮಾರಂಭದಲ್ಲಿ ನಿಮ್ಮ ಶ್ರೀಮಠದ ಅಧಿಪತಿಗಳಿಗೆ
ಅಧಿಕಾರವನ್ನ ಬೋಧನೆಯನ್ನು ಮಾಡಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಚಿನ್ನಮಗೇರಿಯ ಮಹಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಕೂಡ ನಂತರ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ನೂತನವಾಗಿ ಶ್ರೀಮಠದ ಅಧಿಕಾರವನ್ನ ಪಡೆದುಕೊಂಡಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಕೂಡ ನಂತರ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಉದ್ಯಮಿಗಳಾಗಿರ್ತಕ್ಕಂಥ ಶಿವಶರಣಪ್ಪ ಸಿರಿಯವರನ್ನೇ ಮೊದಲುಗೊಂಡು ಎಲ್ಲ ಗಣ್ಯಮಾನ್ಯ ಅತಿಥಿ ಮಹೋದಯರೇ, ಈ ಕಾರ್ಯಕ್ರಮದ ಸಂಚಾಲಕರೇ, ಈ 11 ದಿನಗಳವರೆಗೆ ಬಹಳ ಸುಂದರವಾದ ಪ್ರವಚನ ಮಾಲಿಕೆಯನ್ನು ನೀಡಿರ್ತಕ್ಕಂತಹ ಜೇರಟಗಿಯ ವೇದಮೂರ್ತಿ ಮಡಿವಾಳಯ್ಯ ಶಾಸ್ತ್ರೀಜಿ ಅವರಲ್ಲಿ, ನಮ್ಮ ಸಂಗೀತಗಾರರಾಗಿರ್ತಕ್ಕಂಥ ನಮ್ಮ ವೀರಭದ್ರಯ್ಯನವರಲ್ಲಿ, ಹಾಗೆ ತಬಲಾ ಸಾಥ್ ನೀಡತಕ್ಕಂಥ ನಮ್ಮ ಸಿದ್ದು ಅವರಲ್ಲಿ, ಹಾಗೂ ಈ ಪುಣ್ಯಮಯ ಸಮಾರಂಭದಲ್ಲಿ ಸಮ್ಮಿಲಿತರಾಗಿ ನೀಲೂರು ಶ್ರೀ ರಾಚೋಟೇಶ್ವರ ಹಿರೇಮಠದ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಈ ಒಂದು ಪುಣ್ಯಮಯ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಯಾವತ್ತು ನೀಲೂರು ಶ್ರೀಮಠದ ಎಲ್ಲ ಸಮಸ್ತ ಶಿಷ್ಯ ಸದ್ಭಕ್ತವೃಂದವೇ, ಧರ್ಮಾಭಿಮಾನಿಗಳೇ, ಇವತ್ತು ಜಗದ್ಗುರು ಮಹಾಸನ್ನಿಧಿಯವರಿಂದ ಈ ಶ್ರೀಮಠ ಇಲ್ಲಿ ಒಬ್ಬ ಗುರುಗಳನ್ನ ಕಂಡುಕೊಂಡಿರ್ತಾವೆಲ್ಲ. ಗುರು ಅಂತಕ್ಕಂಥವ್ರು ಬದುಕಿನೊಳಗ ಬಹಳಷ್ಟು ಅವಶ್ಯಕತೆಯಾಗಿರ್ತದೆ. ಗುರು ಅನ್ನುವಂಥವ್ರು ಇಲ್ಲ ಅಂದ್ರೆ ನಮ್ಮ ಬದುಕಿಗೆ ಒಂದು ದಿಕ್ಸೂಚಿ ಸಿಗಂಗಿಲ್ಲ, ಒಂದು ಸಂಸ್ಕಾರ ಅನ್ನುವಂಥದ್ದು ಸಿಗಂಗಿಲ್ಲ. ನಮಗೆ ಮಾನವೀಯ ಮೌಲ್ಯಗಳು ಬೇಕಾಗಿತ್ತು ಅಂತಂದ್ರೆ ಒಬ್ಬ ಗುರು ಅನ್ನುವಂಥವ್ರು ನಮಗೆ ಬೇಕಾಗ್ತಾರೆ. ಅಂತಹ ಗುರುವರರನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಇವತ್ತು ನೀಲೂರು ಹಿರೇಮಠದ ಸದ್ಭಕ್ತರು ಅಂತಕ್ಕಂಥದ್ದನ್ನ ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಪೂಜ್ಯ ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ನಿಮ್ಮೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಧರ್ಮೋಪದೇಶವನ್ನ ನೀಡುತ್ತಾ ಧರ್ಮ ಮಾರ್ಗವನ್ನ ತಮಗೆಲ್ಲ ತೋರಿಸ್ತಾ ಇದ್ರಲ್ಲ, ಆ ಒಂದು ಧರ್ಮ ಮಾರ್ಗದೊಳಗ ಕೊಂಡೊಯ್ಯುವಂತಹ ಕೆಲಸ ಇಂದಿನಿಂದ ಪೂಜ್ಯ ಶಿವರುದ್ರ ಮಹಾಶಿವಾಚಾರ್ಯ ಸ್ವಾಮಿಗಳವರದು ಇವತ್ತು ಅವರಿಗೆ ಆ ಅಧಿಕಾರ ಅನ್ನುವಂಥದ್ದು ಇದೆ ಅನ್ನುವಂತಹ ಮಾತನ್ನ ಇವತ್ತು ತಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ತಾ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಇದು ನೀಲೂರಿನ ಗ್ರಾಮದ ಇತಿಹಾಸದೊಳಗ ಇದು ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಇವತ್ತೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಶ್ರೀಮಠಕ್ಕೆ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ಕಾರುಣ್ಯದ ಆಶೀರ್ವಾದ, ನಾಡಿನ ಎಲ್ಲ ಶಿವಾಚಾರ್ಯರಿಗೆ ಜಗದ್ಗುರು ಸನ್ನಿಧಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹರೇಶ್ 2 ಮಾತುಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಚರಣಗಳಿಗೆ ಅರ್ಪಿಸಿದರು. ಓಂ ಶಂಭುಯ. ಧನ್ಯವಾದಗಳು ತಡವಲದ ಶ್ರೀಗಳಿಗೆ. ದಯಮಾಡಿ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಪೂಜ್ಯರ ದರ್ಶನ ಆಶೀರ್ವಾದ ಮಹಾಸನ್ನಿಧಿಯವರು ಮಾಡೋರಿದ್ದಾರೆ. ಕಾರಣ ತಾವು ಯಾರೂ ವೇದಿಕೆ ಮೇಲೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಕಾರ್ಯಕ್ರಮದಲ್ಲಿ ವಿಷಯಾಂತರ ಆಗ್ತಾ ಇದೆ, ಕಾರಣ ತಾವು ಯಾರು ವೇದಿಕೆ ಮೇಲೆ ಹತ್ತಿ ದರ್ಶನ ಮಾಡಲಿಕ್ಕೆ ಬರಬಾರ್ದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಯಾವಾಗಲೂ ಒಂದು ನಿಯಮದ ಒಬ್ಬರೇ ಸಹನೆ ತಗೊಂಡಾಗ ಮಾತ್ರ ಕಾರ್ಯಕ್ರಮ ಆಗ್ತದೆ. ಅವ ಬಂದಾನ ನಾ ಏನು ಕಡಿಮೆ ಅಂದ್ರೆ ಅವರೇನು ಕಡಿಮೆ ತಳ ಕುಂತವ್ರು ಅಲ್ಲ. ನಾನು ಇವರಿಗೆ ಹೇಳಕತ್ತೀನಿ, ನಾನು ಎಲ್ಲರಿಗೂ ನಿಮ್ಮಲ್ಲಿ ಏನಾಗಿದೆ, ಯಾವಾಗಲೂ ಊರನ್ನವರು ಶಾಲಾ ಮಾಲಿ ಬೇಕು ಅಂತ ಅಂತಾರಲ್ಲ, ಅಂದೇ ಆ ಊರು ಕಾರ್ಯಕ್ರಮ ಬಂದ್ ಆಗ್ತಾವ. ನಿಮ್ಮೆಲ್ಲರ ಪರವಾಗಿ ಗುರುಗಳು ನಿಮಗ ಇಲ್ಲಿ ಶಿವರುದ್ರ ಶಿವಾಚಾರ್ಯರಿಗೆ ಆಶೀರ್ವಾದ ಮಾಡ್ಯಾರ ಅಂದ್ರೆ ಅವರೊಳಗೆ ನೀವು ಬಂದಿರಿಲ್ಲ. ಎಲ್ಲರೂ ಚಪಾಳಿ ತಟ್ರಮ್ಮ. ಓ ಶಾಂತ ಸ್ವಾಮಿಗಳು ಇವರು ಆದ್ಮೇಲೆ ಹೊಸ ಮಂದಿ ಪಾಳೇನ ಇಲ್ಲ ಸಭಾ ಹೆಂಗ್ರಿ? ನನಗೆ ಹೇಳ್ರಿ, ನೀವು ನನ್ನನ್ನ ಕೆಟ್ಟವನನ್ನಾಗಿ ಮಾಡಬೇಡ್ರಿ. ನನಗ ಇಲ್ಲಿ ನೋಡ್ರಿ, ನನಗಂತೂ ಯಾರ ಅವಶ್ಯಕತೆ ಇಲ್ಲ. ನಿಮ್ಮ ವೈಯಕ್ತಿಕವನ್ನು ತಂದು ಯಾವಾಗಲೂ ವೈಯಕ್ತಿಕವನ್ನು ತಂದು ಮಠಕ್ಕೆ ಹಾಕಬಾರ್ದು. ಅಲ್ಲ, ಸ್ವಲ್ಪ ಹಿರಿಯರು ಯಾರು ಈಗ ಏನಾಗ್ಯಾರ ಇಲ್ಲಿ ಅಂತಂದ್ರೆ, ನಾ ಅಂದ್ರ ಅವ್ರು ಕೆಟ್ಟ, ಅವ್ರು ಅಂದ್ರೆ ನಾ ಕೆಟ್ಟ, ಎಲ್ಲರ ಮೇಲೆ ನಾ ಕೆಟ್ಟ.
ಅಲ್ಲ ಹೀಗಂದ್ರೆ ಸಮಾರಂಭ ಆಗ್ತದೆ. ನೀವೇ ಹೊರಗಡೆ ನಾನು ಇತಿಹಾಸದೊಳಗೆ 41 ವರ್ಷ ಆತ್ರಿ. ಈಗ 12 ತಿಂಗಳು ನಾ ಕಾರ್ಯಕ್ರಮದಾಗ ಇರ್ತೀನಿ. ಬಹುಶಃ ವೇದಿಕೆ ಗದ್ದಲದ ಊರು ನೋಡಿದ್ದಂದ್ರೆ ಇದೇ ಮೊದಲೇದ್ ನಾನೀಗ. ಓ ಶಿವ, ಬಂದ್ ಮಾಡಿಸ್ರಿ, ಬಂದ್ ಮಾಡಿಸ್ರಿ. ಬರ್ರಿ ಯಜಮಾನ್ರೆ. ಯಾವಾಗಲೂ ಒಂದು ನೇಮ್ ಅದ, ಅದೇನು ಗೊತ್ತಾ? ದುಡಿದವರು ಸಮಾರಂಭದೊಳಗೆ ಹಿಂದಂತ, ದುಡಿಲಾರದವ್ರು ಮುಂದಂತ. ಅಲ್ಲ, ನಿಮ್ಮೂರ ಹಣೆ ಬರನ ಹೇಳಕತ್ತಿಲ್ಲ, ಜಗತ್ತಿನ ಹಣೆ ಬರ. ಶ್ರೀರಾಮಚಂದ್ರ ಹೆಂಡತಿ ಸಿಕ್ಕ ಮೇಲೆ ಸನ್ಮಾನ ಮಾಡಬೇಕು ಅಂದಾಗ ಶ್ರೀರಾಮಚಂದ್ರಗ ಹನುಮಂತನೇ ಮಾತು ಹೋದಂತ. ಇದರ ಅರ್ಥ ನೀವು ಮುಂದಿನ ಸರಿ ಚರ್ಚೆ ಮಾಡ್ಕೊಂಡು ಆಮೇಲೆ ಬಂದು ನನಗೆ ಉತ್ತರ ಹೇಳಿ. ಸರಿ ಹೇಳ್ತಮ್ಮ, ಬರ್ರಿ ಬರ್ರಿ ಬರ್ರಿ, ಬೇಗ ಬರ್ರಿ. ಇನ್ನೇನದ್ರಿ ಈಗ ರೀ, ಓಸಲಲ್ಲಿ ಆದ್ಮೇಲೆ ಇನ್ನು ಹಿಂಗನ್ನದೇನದ. ಈಗ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಜಗದ್ಗುರು ಮಹಾಸಂಘದವರು ಅಪ್ಪಣೆ ಕೊಟ್ಟರು. ಮಾಗಣಿಗೆರೆ ಹಾಗೂ ನೀಲೂರಿನ ಉಭಯ ಮಠಗಳಿಗೆ ಅಧಿಕಾರ ಕೊಡುವಂಥವ್ರು ಯಾರು ಅಂದಾಗ ಮೊದಲಿಗೆ ಹೆಸರು ಬಂದಿದ್ದು ಕೃಷಿ ಋಷಿ. ಈ ಭಾಗದೊಳಗ ತಮ್ಮ ಹಾಡಿನೊಂದಿಗೆ ನೂರಾರು ಜನಗಳ ಮನಸ್ಸು ಪರಿವರ್ತನೆ ಮಾಡಿದ ಚಿನ್ಮಯಗಿರಿಯ ಸಿದ್ದರಾಮ ಶಿವಾಚಾರ್ಯರಿಂದ ಈಗ ಆಶೀರ್ವಚನ ಉಪದೇಶ ಅಮೃತ. ಶ್ರೀ 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 ರಂಭಾಪುರಿ ಬಾಳೆಹೊನ್ನೂರು ಶ್ರೀ 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 ವೀರ ಸೋಮೇಶ್ವರ ಜಗದ್ಗುರುಗಳ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಕುಳಿತಿರುವ ಇವತ್ತಿನ ನೂತನ ಪೂಜ್ಯರ ಶಿವರುದ್ರ ಶಿವಾಚಾರ್ಯರ ಚರಣಕಮಲಗಳಿಗೂ ವಂದನೆಗೈಯುತ್ತ ಸಮಸ್ತ ಹರಗುರು ಚೇರಮೂರ್ತಿಗಳ ಪಾದಕ್ಕೂ ವಂದನೆಗೈಯುತ್ತ ಮತ್ತು ನೀಲೂರ ಗ್ರಾಮದ ಸಮಸ್ತ ಭಕ್ತ ವೃಂದವೇ ಹಾಗೂ ಮಾತೆಯರೇ, ಮುದ್ದು ಮಕ್ಕಳೇ, ಸುತ್ತಮುತ್ತಲಿನ ಗ್ರಾಮದ ಜನತೆ, ಇವತ್ತು ನೀಲೂರ ಗ್ರಾಮದ ರಾಜೇಟೇಶ್ವರ ಯಾವ ಮಠದ ಅಧಿಕಾರವನ್ನ ಯಾವ ರಂಭಾಪುರಿ ಶ್ರೀಗಳ ಜಗದ್ಗುರುಗಳ ಅಪ್ಪಣೆ ಮೇರೆಗೆ ಇವತ್ತು ಶ್ರೀ ಶಿವರುದ್ರ ಶಿವಾಚಾರ್ಯರಿಗೆ ಜಗದ್ಗುರುಗಳ ಕೃಪೆಯಿಂದ, ಜಗದ್ಗುರುಗಳ ಆಶೀರ್ವಾದ ಸಮಸ್ತ ನೀಲೂರ ಗ್ರಾಮದ ಭಕ್ತವೃಂದರ ಒಂದು ಭಕ್ತಿಯಿಂದ ಅವರೆಲ್ಲರಿಗೆ ವಹಿಸಿಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಭಕ್ತಾದಿಗಳು ಯಾವ ಗುರಿಯನ್ನ ಮುಟ್ಟಬೇಕಾಗಿದ್ರೆ ಗುರಿ ಹೊಡೆಯುವ ಬಹಳ ನಿಪುಣರಾಗಿರ್ಬೇಕಾಗುತ್ತೆ. ಈಗ ಒಂದು ಬಸ್ ಬರುತ್ತೆ ನಮ್ಗೆ ಗುಲ್ಬರ್ಗ ಜಿಲ್ಲೆಯಿಂದ, ಅದಕ್ಕೆ ಮತ್ತಾರು ಇನ್ನುಳಿದ ಜನ ಆ ಬಸ್ಸನ್ನು ತೆಗೆದುಕೊಂಡು ಬರೋಲ್ಲ. ನಿಪುಣನಾಗಿರುವ
ಡ್ರೈವರ್ ಏನಿದ್ದಾನೆ ಅಲ್ಲ ಅವನು ಕೊತ್ತು ಬಸ್ ತಂದ್ರೆ ಮಾತ್ರ ಇವತ್ತಿನ ಯಾವ ರಾಜೇಶ್ವರ ಮಠದೊಳಗೆ ಶ್ರೀ ಶ್ರೀ ವೀರ ಸೋಮೇಶ್ವರ ಜಗದ್ಗುರುಗಳ ಪಾದಕ್ಕೆ ಆ ಡ್ರೈವರ ಎಲ್ಲ ಬಸ್ ವಾಹನಗಳಲ್ಲಿ ಕುಳಿತಿರುವ ಜನರನ್ನ ತಲುಪಿಸುತ್ತಾನೆ, ದರ್ಶನ ಕೊಡಿಸ್ತಾ ಇದ್ದಾನೆ. ಹಾಗೇನೆ ಇವತ್ತು ಈ ಮಾನವ ಜನ್ಮ ಏನಿದೆಯಲ್ಲ ಬಹಳ ಬಹಳ ದೊಡ್ಡದಿದೆ. ಇದು ಹಾನಿ ಮಾಡಿಕೊಳ್ಳದೇನೆ ಎಂತ ಮಾನವ ಜನ್ಮ ಏನು ಕೆಡ್ಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಕ್ಕಿತ್ತೇನಪ್ಪಯ್ಯ ಯಾವ ಅನುಭವಿ ಮಡಿಗಳಪ್ಪ ಹೇಳಿದ್ದಾನೆ. ಜಗದ್ಗುರುಗಳ ಶಿಷ್ಯ ಮಹಾಂತೇಶನ ಶಿಷ್ಯ ಯಾವ ತಡಿಕೋಳ ಮಡಿಗಳಪ್ಪ. ಹಾಗೇನೆ ಇವತ್ತು ಅವರನ್ನ ಒಂದು ಮಟ್ಟಕ್ಕೆ ಮುಟ್ಟಬೇಕಾಗಿದೆ. ಅದಕ್ಕೆ ಗುರು ಕಾರಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಪುರಂದರದಾಸ ಹೇಳಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ನೀನೂರ ಗ್ರಾಮದ ಸಮಸ್ತ ಭಕ್ತವೃಂದರು ಮಾತೆಯರು ಇವತ್ತು ನಾವು ಜೀವನ ಮುಕ್ತರಾಗಬೇಕಾಗಿದ್ರೆ, ನಮ್ಮ ಜೀವನ ಪಾಲನೆ ಮಾಡಬೇಕಾಗಿದ್ರೆ, ಯಾವ ಗುರಿಯನ್ನು ಮುಟ್ಟಬೇಕಾಗಿದ್ರೆ, ಗುರುವಿನ ಗುಲಾಮನಾಗಬೇಕಾದಾಗ ನಾವೆಲ್ಲ ಗುರಿಯನ್ನ ಮುಟ್ತಾ ಇದ್ದೇವೆ. ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾಗುತ್ತೆ. ಹೆಚ್ಚಿಗೆ ಹೇಳಲಿ, ಯಾವ ನಮ್ಮ ಸಮಸ್ತ ವೀರಶೈವ ಲಿಂಗಾಯತ ಧರ್ಮಕ್ಕೆ ಜಗದ್ಗುರುಗಳಾಗಿರುವ ರಂಭಾಪುರಿ ಜಗದ್ಗುರುಗಳಾಗಿರುವ ವೀರ ಸೋಮೇಶ್ವರ ಯಾರಾದರೂ ಪಡೆದುಕೊಂಡಿದ್ದಾರೆ ಕೇಳಿದ್ರೆ, ಯಾರಾದರೂ ಆಶೀರ್ವಾದ ತೆಗೆದುಕೊಂಡಿದ್ದಾರೆ ಕೇಳಿದ್ರೆ ಅದು ಸಮಸ್ತ ನೀಡಿದ ಗ್ರಾಮದ ಭಕ್ತವಲ್ಲದಂತ ಹೇಳಬೇಕಾಗುತ್ತೆ. ಗುರು ಭಕ್ತಿಗೆ ಮಣಿತಾ ಇದ್ದಾನೆ, ಮತ್ತಾವುದಕ್ಕಲ್ಲ. ಅಂಥದನ್ನ ನೀವೇನು ಗ್ರಾಮದ ಭಕ್ತಾದಿಗಳು ನೀವು ನಡೆದುಕೊಂಡಿದ್ದೀರಿ. ಅವರ ಆಶೀರ್ವಾದ ಸದಾ ಕಾಲ ಐರಾರೋಗ್ಯ ಭೋಗ್ಯ ಭಾಗ್ಯ ಸಂಪತ್ತು ನಿಮ್ಮ ಮೇಲೆ ಅವರ ಆಶೀರ್ವಾದ ಸದಾ ಕಾಲ. ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಗಳ ಆಶೀರ್ವಾದ ಇಲ್ಲಿ ಅನ್ನೋ ಮಾತನ್ನು ಹೇಳುತ್ತಾ ನಾನು ಕೂಡ ಅವರ ಪಾದಕ್ಕೆ ನಮನ ಮಾಡುತ್ತಾ, ನಿಮ್ಮ ಪರವಾಗಿ ಅವರ ಪಾದಕ್ಕೆ ನಮನ ಮಾಡುತ್ತಾ ಅವರ ಆಶೀರ್ವಾದ ಪಡೆದುಕೊಳ್ತೈತೆ ಅನ್ನೋ ಮಾತನ್ನ ಎಲ್ಲರೂ ಜೋರಾಗಿ ಜಯಕಾರ ಮಾಡಬೇಕು. ಶ್ರೀ 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 ಯಾವ ವೀರಗಂಗಾಧರ ರಾಜಯೋಗೇಂದ್ರ ಧರ್ಮದ ಬಾವುಟವನ್ನು ಆರಿಸಿದ್ದಾರೆ. ಧರ್ಮದ ಚಕ್ರವರ್ತಿಗಳು ಪೂಜ್ಯರು ಬೆಳಗ್ಗೆ ಪೂಜೆ ಮಾಡಬೇಕಾಗಿದೆ. ಬೆಳಗಿನಿಂದ ಸಂಜೆ 6 ಗಂಟೆಗೆ ನಾನು ಶಾಬಾದಲ್ಲಿ ಚಿಕ್ಕವನಿದ್ದಾಗ ನೋಡಿದ್ರೆ ಬೆಳಗಿನಿಂದ ಸಂಜೆ 6 ಗಂಟೆ ಪರ್ಯಂತ ಅವ್ರ ಪೂಜೆ 2 ಲಾರಿ ಪೂಜೆ ಸಾಮಾನುಗಳು. ಅಂತ ಗುರುಗಳ ಕೃಪೆಯನ್ನ ಯಾರು ಪಡೆದುಕೊಂಡಿದ್ದಾರೆ ಕೇಳಿದ್ರೆ ಪೂಜ್ಯರು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಇವುಗಳನ್ನ ಶ್ರೀ ಶ್ರೀ ವೀರ ಸೋಮೇಶ್ವರ ಜಗತ್ಗಳ ಅವರ ಆಶೀರ್ವಾದ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತನ್ನ ಇದು ಹೇಳಬೇಕಾಗತ್ತೆ. ಹೆಚ್ಚಿಗೆ ಹೇಳದೆ ಜಗದ್ಗುರುಗಳ ಆಶೀರ್ವಾದವಾಗ್ತಾ ಇದೆ. ಅವರು ಹೇಗಿದ್ದಾರೆ ಅವರು ವಾಣಿ ಕೇಳಿದ್ರೆ ಕಡಗಿನಿಲ್ಲದ ಬಂಡೆ ಹೊರಗಡಬಹುದು ಬಾಬುದೆ. ಬಂಡೆಗೆ ನಾವು ಕಡಗಿಲು ಹಾಕ್ತಾ ಇದ್ದೇವೆ. ಆ ಬಂಡೆ ಸುಗಮವಾಗಿ ಹೊಲಕ್ಕೆ ಮುಟ್ಟಬೇಕಾಗಿದ್ರೆ ಕಡಗಿಲ್ ಬೇಕಾಗುತ್ತೆ. ಹಾಗೆ ಗುರು ಕೊಟ್ಟಿರ್ತಕ್ಕಂಥ ಉಪದೇಶವನ್ನ ಅವರ ವಾಣಿಯನ್ನ ತಾವೆಲ್ಲರೂ ಯಾವ ಕಡಗಿಲು ಹಾಕೊಳ್ಬೇಕಾಗಿದೆ. ಅವರ ಆಶೀರ್ವಾದ ಉಪನ್ಯಾಸದ ಆಶೀರ್ವಾದ ಕಡಗಿನ ಹಾಕಿಕೊಳ್ಳಬೇಕಾಗಿದೆ ಅನ್ನೋ ಮಾತನ್ನ ಇದು ಇವತ್ತು ಹೇಳಬೇಕಾಗುತ್ತೆ. ಎಲ್ಲರೂ ಜೋರಾಗಿ ಶಿವನಾಮವನ್ನು ನುಡಿಯದ ಬಾಯಿ ಬತ್ತಲ ಕುಣಿ ಅಂತೈತೆ. ಬಹುಶಃ ಜ್ಞಾನ ಸಿಗೋದಿಲ್ಲ. ಜೋರಾಗಿ
ನಿಮ್ಮ ಕೂಗು ಬಾಳೆಹೊನ್ನೂರು ರಂಭಾಪುರಿಗೆ ಮುಟ್ಟಬೇಕಾಗಿದೆ. ಜೋರಾಗಿ ಜಯ ಜಯಕಾರ ಮಾಡಬೇಕಾಗಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ. ಜೋರಾಗಿ ಹೆಣ್ಣು ಮಕ್ಕಳು ನಾಚಬೇಡ್ರಿ. ಏನಾದ್ರು ಮಕ್ಕಳಿಗೆ ಆಲೋಚನೆ ಭಾಷೆ ಬರುತ್ತಾ ಇದೆ. ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಒಂದೇ ರೇಣುಕಂ, ಒಂದೇ ರೇಣುಕಂ. ಧನ್ಯವಾದಗಳು. ಅತ್ಯಂತ ಕಲ್ಯಾಣ ಕರ್ನಾಟಕದ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಸಿದ್ದರಾಮ ಶಿವಾಚಾರ್ಯ ಅಪ್ಪ ಅವರಿಗೆ ಇನ್ನು ನೂತನವಾಗಿ ಪಟ್ಟಾಧಿಕಾರವನ್ನ ಸ್ವೀಕರಿಸಿದಂತ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮೆ ಶಿವರುದ್ರ ಮಹಾಸ್ವಾಮಿಗಳವರಿಂದ ಕಾರ್ಯಕ್ರಮದ ಮಹಾಸನ್ನಿಧಿ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಗಳವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಇಡೀ ದೈವದ ಪರವಾಗಿ, ಇಡೀ ಎಲ್ಲ ದೈವದ ಪರವಾಗಿ, ಎಲ್ಲ ದೈವದ ಪರವಾಗಿ ಶ್ರೀಮಠದ ಶ್ರೀಗಳಿಂದ ಶಿವರುದ್ರ ಶಿವಾಚಾರ್ಯರಿಂದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಗೌರವ ಸಮರ್ಪಣೆ. जगद्गुरु पंचाचार्य महाराज की जय। जगद्गुरु रेणुकाचार्य महाराज की जय। जगद्गुरु प्रसन्न डॉक्टर वीर सोमेश्वर शिवाचार्य महाराज की जय। ದೈವದವರು ಕಣಕ ಸಮರ್ಪಣೆ ಮಾಡಬೇಕು. ದೈವದವರು ಕಣಕ ಸಮರ್ಪಣೆ. ದೈವದವರು ಕಾಣಿಕೆ ಸಮರ್ಪಣೆಯನ್ನು ಮಾಡಬೇಕು. ನೀಲೂರು ದೈವದವರು ಅಲ್ಲಿ ಕೂಡ್ರಿ ಗೌಡ್ರ ಸಿಬ್ಬಂದಿಯವರಿಗೂ ಈಗ ಚಿನ್ಮಯಗಿರಿ ಶ್ರೀಗಳವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ಚಿನ್ಮಯಗಿರಿ ಶ್ರೀಗಳವರಿಗೆ, ನಿಂಬರ್ಗಾ ಶ್ರೀಗಳವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ಅವು ಶಾಲ್ತೋರಿ ಹಂಗೆ ಮುಳುವಡಪ್ಪೋರೆ ಆ ವ್ಯವಸ್ಥೆ ಮಾಡಿ. ಸ್ವಲ್ಪ ಕುರ್ಚಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಹಾಕ್ರಿ. ಈಗ ಕುರ್ಚಿ ಸ್ವಲ್ಪ ಹಿಂದಕ್ಕೆ ಹಾಕ್ರಿ. ಈ ಸದ್ಯ ಶಾಲೆ ಹಾಕ್ಬೇಡ್ರಿ ಯಾರೋ ವೈಯಕ್ತಿಕವಾಗಿ. ಸಂಪುಟ ಪತ್ರ ಚಪಾಳಿ ಇರಲಿ. ಚಿನ್ಮಯಗಿರಿ ಶ್ರೀಗಳವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ನಿಂಬರ್ಗಾ ಶ್ರೀಗಳವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ಚಿನ್ಮಯಗಿರಿ ಶ್ರೀಗಳಿಗೆ ಚಪಾಳಿತ್ತು, ಆಮೇಲೆ ಕೊಡ್ತಾರೆ, ಆಮೇಲೆ ಎಲ್ಲರಿಗೂ ಕೊಡ್ತಾರೆ. ನಿಂಬರ್ಗಾ ಶ್ರೀಗಳು ಸ್ವಲ್ಪ ವೇದಿಕೆಯಿಂದ ಎಡಬಲದೊಳಗೆ, ಗುಂಡುಕನಾಳದ ಶ್ರೀಗಳು, ಗುಂಡುಕನಾಳದ ಶ್ರೀಗಳು, ಮರ್ತೂರು ಶ್ರೀಗಳು, ಮರ್ತೂರು ಶ್ರೀಗಳು,
ಮರ್ತೂರು ಶ್ರೀಗಳು, ಯಳಸಂಗಿ ಶ್ರೀಗಳು, ಕಣ್ಣಿ ಶ್ರೀಗಳು, ಅಗರಕೆಡದ ಶ್ರೀಗಳು, ಮುರುಗೇಂದ್ರ ಶ್ರೀಗಳು, ಶಿವಬಸವ ಶ್ರೀಗಳು, ಪ್ರಭು ಬಸವ ಶ್ರೀಗಳು, ಪ್ರಭುಲಿಂಗ ಶ್ರೀಗಳು, ಅರ್ಜುನಿಗೆ ಹಿರೇಮಠದ ಶ್ರೀಗಳು, ಎಂಕಂಚಿಯ ಶ್ರೀಗಳು, ಮುಳವಾಡದ ಶ್ರೀಗಳು, ಮುಳವಾಡದ ಶ್ರೀಗಳು, ಅರ್ಜುನಿಗೆ ಹಿರೇಮಠದ ಶ್ರೀಗಳು, ಎಂಕಂಚಿಯ ಶ್ರೀಗಳು, ನಿಮ್ದು ಯಾವುದು ಯರಗಟ್ಟಿ ಶ್ರೀಗಳು, ಆಮೇಲೆ 15 ದಿನಗಳ ಕಾಲ ಸಂಗೀತ ಸೇವೆಯನ್ನು ನೀಡಿದ ಸುಮಧುರ ಯುವ ಗಾಯಕ, ಸನ್ನಿಧಾನ ಮೆಚ್ಚಿದ ಯುವ ಗಾಯಕನಿಗೆ ಜೋರಾಗಿ ಚಪಾಳಿ ತಟ್ಟಿ ಇರ್ಬೇಕ್ರ ಈಗ. ಇರ್ಬೇಕ್ರ ಈಗ. ಅದೇ ರೀತಿ 2 ಮಾತು ನಾನು ಹೇಳಲೇಬೇಕಾಗ್ತದ. ಶಿವಶರಣಪ್ಪ ಶಿರಿಯವರನ್ನು ಕುರಿತು ಚಪ್ಪಾಳಿ ತಟ್ಟಿರಲ್ಲ. ಸನ್ನಿಧಾನ ಒಂದು ದಿನ ನಮ್ಮಲ್ಲಿ ಬಂದು ವಸತಿ ಮಾಡಿದಾಗ ಇಲ್ಲಿ ಆಗು ಹೋಗುಗಳ ವಿಚಾರ ಮುಂದಿದ್ದು ಮಾಡೋರಿಗೆ ಗೊತ್ತು. ಬಹುಶಃ ನಮ್ಮ ಶಾಂತಯ್ಯ ಸ್ವಾಮಿ ನನ್ನ ಫೋನ್ ಬಂದ ತಕ್ಷಣ ಯಪ್ಪ ಏನ್ ಹೇಳ್ರಿ ಅಂತ. ಯಾಕ್ರಿ ನಾ ಈ ಮಾತನ್ನ ಹೇಳೋದು ಅಂದ್ರೆ, ಸದಾವ ಕಾಲ ನಮ್ಮ ಕಲಬುರಗಿ ಜಿಲ್ಲಾದೊಳಗೆ ಎಲ್ಲೇ ಕಾರ್ಯಕ್ರಮಗಳಿರ್ಲಿ ವಸ್ತಿ ಎಲ್ಲಿರ್ತದ ಸನ್ನಿಧಿಯವರನ್ನು ಸೀರಿಯವ್ರ ಮನೆ ಆಗ್ತದೆ. ಸನ್ನಿಧಿಯವರಿದ್ದಲ್ಲಿ ಒಂದು 100 ಜನಕ್ಕೂ ಹೆಚ್ಚು ಪ್ರಸಾದ ಕೊಡುವ ಪುಣ್ಯಾತ್ಮನಿಗೆ ಚಪಾಳಿ ತಟ್ಟಿರಿ ಎಲ್ಲರೂ. ನಮ್ಮ ಶಿರಿಯವರು, ಶಿವಶರಣಪ್ಪ ಶಿರಿಯವರು ಸನ್ನಿಧಿಯವರಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕು. ಇನ್ನು ಪಟ್ಟಾದಿ ಕಾರ್ಯಕ್ರಮದ ಆಗು ಹೋಗುಗಳ ರೂಪುರೇಷೆಯನ್ನು ನಿರ್ಮಿಸುತ್ತಾ 15 ದಿವಸಗಳವರೆಗೆ ಪುರಾಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಜೀವನಿಗೆ ಶ್ರೀ ಪ್ರವಚನ ರತ್ನರಾಗಿರುವ ವೇದಮೂರ್ತಿ ಮಡವಾಳೆಯ ಶಾಸ್ತ್ರಿಗಳು ಕೂಡ ಪೂಜ್ಯರಿಂದ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸೋಮಣ್ಣ ದಿಕ್ಸಂಗಿ ಗವಾಯಿಗಳು ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ಪಟ್ಟಾದಿ ಕಾರ್ಯಕ್ರಮವನ್ನು ಪಡೆದುಕೊಂಡಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯ ಪೂಜ್ಯರನ್ನ ಆತ್ಮೀಯ ಹಿರಿಯರು ಧರ್ಮಾಭಿಮಾನಿಗಳಾಗಿರ್ತಕ್ಕಂಥ ಶಿವಶರಣಪ್ಪಣ್ಣ ಶ್ರೀವಿಜಿ ಅವರಿಂದ ಗೌರವ ಸಮರ್ಪಣೆ. ಇನ್ನು ಶಂಭುಲಿಂಗ ಶಾಸ್ತ್ರಿಗಳು ವೈದಿಕ ಬಳಗ ಬೇಗ ಬರಬೇಕು. ಅದೇ ರೀತಿ ನಮ್ಮ ಶರಣಯ್ಯ ಶಿವಶರಣಪ್ಪ ಗವಾಯಿಗಳು ಅವರು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಯಾರು ಮೈಕಿನವ ಶರಣಯ್ಯ, ಆಮೇಲೆ ನಮ್ಮ ಮಾಧ್ಯಮದವರು ಈ ವೇದಿಕೆಯಲ್ಲಿದ್ದರೆ ವೇದಿಕೆಗೆ ಬರಬೇಕು. ಆಮೇಲೆ 15 ದಿನಗಳ ಕಾಲ ನಿರೂಪಣೆಯನ್ನು ನೀಡಿದ ಶ್ರೀ ಸಂಗಮನಾಥ್ ಸರ್ ಹಾಗೂ ಗುಂಡಣ್ಣವರು. ಕಾಶಿಲಿಂಗಜಿಯವರಿಂದ ಆಗಮಿಸಿರುವ ಆತ್ಮೀಯರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ವಿನಂತಿಸ್ತಾ ಇದ್ದೇವೆ.
ದಯವಿಟ್ಟು. ಈಗ ಈಗ ನೂತನ ಶ್ರೀಗಳು ನಿನ್ನೆ ನಮ್ಮ ಒಂದನೇ ಶ್ರೀ ಇಲ್ಲಿರುವ ಕಾರ್ಯಕ್ರಮಗಳನ್ನು ನಾ ಮಾಗಡಿಗೇರಿಯೊಳಗೆ ಒಂದು ದಿನಕ್ಕೆ 90,000 ಜನ ಹೊರಗೆ ಲವ್ ಕಾರ್ಯಕ್ರಮಗಳನ್ನು ಆಲಿಸ್ತಿದ್ರು. ಇಲ್ಲಿ 2,600 ಮಂದಿ 800 ಮಂದಿ ತನ ಪ್ರಚಾರವನ್ನು ಕೊಟ್ಟಂತ ಶ್ರೀ ಶರಣು ಆಳಬಳ್ಳಿ. ಬಾ ಆಶೀರ್ವಾದ. ಇನ್ನು ಸಾತ್ಲಿಂಗಯ್ಯ ಸ್ಥಾವರ್ಮಠ್, ಶ್ರೀಮಂತರಾವ್ ಹೊಸಮನಿ, ಹನುಮಂತರಾವ್ ಪಾಟೀಲ್, ಸಾತ್ಲಿಂಗಪ್ಪ ಲೋಣಿ, ಭಗವಂತರಾವ್ ಕಾಮ್ದಿ, ಆನಂದ್ ಹೂಗಾರ್, ಶಿವಯ್ಯ ಮಠಪತಿ, ಸಂಗಮನಾಥ್ ಅಂಬಾಜಿ, ಸಿದ್ದಾರಾಮ್ ಗುರ್ರಂಜಿ, ಸಾಹೇಬಗೌಡ ಪಾಟೀಲ್, ಗುರುಶಾಂತಪ್ಪ ಗೋಳ, ಮಾನಿಂಗಯ್ಯ ಸ್ವಾಮಿ ಮತ್ತು ಶಾಂತಯ್ಯ ಸ್ವಾಮೀಜಿಯವರು ವೇದಿಕೆ ಮೇಲೆ ಇವರೆಲ್ಲ ವೇದಿಕೆ ಮೇಲೆ ಬಂದು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಶ್ರೀ ಲಕ್ಷ್ಮೀಕಾಂತ್ ಅಂಬಾಜಿ ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಒಂದ್ ಕಡೆಯಿಂದ ಬರ್ಬೇಕ್ರಿ, ಒಂದ್ ಕಡೆಯಿಂದ ಬರ್ಬೇಕು. ಶ್ರೀಯುತರಾದ ಕೃಷ್ಣ ಬಿಲ್ಕರ್ ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಅಲ್ರಿ ಬರ್ರಿ, ಒಂದು ಕಡೆ ಬರ್ರಿ, ಎರಡು ಈ ಕಡೆ ಬರ್ಬೇಡ್ರಿ, ಈ ಕಡೆ ಬರ್ಬೇಡ್ರಿ, ಆ ಕಡೆಯಿಂದ ಈ ಕಡೆ ಬರ್ರಿ. ಮಹಾಂತಪ್ಪ ಭೂಗಾರ್ ಅವರು ಕೂಡ ಸನ್ನಿಧಿಯವರಿಂದ ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಮಹಾಂತಪ್ಪ ಕುಂಬಾರ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಕ್ಕೆ ವಿನಂತಿಸ್ತಾ ಇದ್ದೇವೆ. ಮಾಂತಪ್ಪ ಪೊಲೀಸ್ ಪಾಟೀಲ್, ಸಾತ್ಲಿಂಗಪ್ಪ ಪೊಲೀಸ್ ಪಾಟೀಲ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸ್ತಾ ಇದ್ದೇವೆ. ಸದಾಶಿವ ಮಲ್ಲಿನಾಥ್ ಮಾಲಿ ಪಾಟೀಲ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಕ್ಕೆ ವಿನಂತಿಸ್ತಾ ಇದ್ದೇವೆ. ಭಾಳ ಆಗ್ಯಲ್ಲ, ಭಾಳ ನೋಡ್ತಾರಂತೆ. ಸರ್ಕಾರಿ ಶಾಲೆಯ ಪ್ರಾಥಮಿಕ ಪ್ರೌಢ ಉರ್ದು ಶಾಲೆಯ ಶಿಕ್ಷಕ ವೃಂದದವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈಗ ಬಂದೆ ನೂತನ ಶ್ರೀಗಳಿಂದ ಉಪದೇಶಾಮೃತ, ನೂತನ ಶ್ರೀಗಳಾದ ಶತಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯರಿಂದ ಹಿತೋಪದೇಶ. गुरु ब्रह्मा गुरु विष्णु गुरुदेव महेश्वर गुरुदेव साक्षात तस्मै श्री गुरुवे नमः.
ನಮ್ಮ ಗುರು ಪರಂಪರೆಯ ಆದಿ ಜಗದ್ಗುರು ಷಡಸ್ಥಲ ಬ್ರಹ್ಮ ಶ್ರೀ 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 1008 ರೇಣುಕ ಶಿವಾಚಾರ್ಯ ಭಗವತ್ಪಾದಂಗ ಪಂಗಳವರ ಶ್ರೀಚರಣಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಗುರುಗರ್ಯ ಬಾಳೆಹೊನ್ನೂರಿನ ಬ್ರಹ್ಮಪುರಿ ಮಹಾಪೀಠದ ಸನ್ನಿಧಾನವರ ಶ್ರೀಚರಣಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಉಪದೇಶಗೈದು ಕರುಣ ಪ್ರಸಾದವನ್ನು ಕರುಣಿಸಿದ ಷಡಸ್ಥಲ ಬ್ರಹ್ಮೆ ಸಿದ್ದರಾಮ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಚರಣಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಕರ್ತೃಗದ್ದಿಗೆಯಲ್ಲಿ ವಿರಾಜಮಾನರಾದಂಥ ಮಹಾನ್ ತಪಸ್ವಿ ಷಡಸ್ಥಲ ಬ್ರಹ್ಮೆ ರಾಚೋಟೇಶ್ವರ ಶಿವಾಚಾರ್ಯ ಅಪ್ಪಂಗಳವರ ಗುರುವರ್ಯ ಲಿಂಗೈಕ್ಯ ಸದ್ಗುರು ಷಡಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಅಪ್ಪಂಗಳವರ ಎಲ್ಲ ರಾಜಕೀಯ ಧುರೀಣರ ಈ ಕಾರ್ಯಕ್ರಮದ ಪದಾಧಿಕಾರಿಗಳ ಅಪರೂಪದ ಮಾನವ ಜನ್ಮವನ್ನು ಮಹಾನುಭಾವರ ಮಾತುಗಳನ್ನು ಕೇಳಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲು ಬಂದ ಚಿಕ್ಕ ಮಕ್ಕಳ ಅಂತರದಲ್ಲಿ ಪ್ರೀತಿ ತಿಳ್ಕೊಳ್ಳುವ ಪರಮಾತ್ಮ ಶಿವಸ್ವರೂಪಿಗಳು. ಇಂದು ಮಹಾಸಂವಿಧಾನವರು ಅಪ್ಪಾಜಿಯವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಮೊಟ್ಟ ಮೊದಲು ಆಲ್ಮೇಲಪ್ಪಗಳು, ತಳವಾಲಗಾಪಗಳು, ಎಂಕಂಶಪ್ಪಗಳು, 8 ಮಂದಿ ಸ್ವಾಮಿಗಳು ಕೂಡಿ ಹುಣ್ಣಿ ದಿವಸ ರಂಭಾಪುರಿ ಮಹಾಪೀಠಕ್ಕೆ ಹೋದಾಗ ಸುಮಾರು ವರ್ಷಗಳ ಹಿಂದೆ ಅವರ ದರ್ಶನಾಶೀರ್ವಾದವನ್ನು ಪಡ್ಕೊಂಡಾಗ ಮನಸ್ಸಿಗೊಂಥರ ಅಲೌಕಿಕ ಆನಂದ ಆಯಿತು. ರಂಭಾಪುರಿ ಮಹಾಸನ್ನಿಧಾನದವರು ನಾನು ಮೊಟ್ಟ ಮೊದಲಿಗೆ ದರ್ಶನ ಮಾಡಿದಾಗ ವಿದ್ಯಾರ್ಥಿ ಜೀವನದೊಳಗೆ ಮಾಡುವ ಗುರುಗಳನ್ನು ಕಂಡಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ 10 ಪಟ್ಟು ಸಂತೋಷ ರಂಭಾಪುರಿ ಸನ್ನಿಧಿಯವರ ದರ್ಶನ ತಗೊಂಡಾಗ ಆಯ್ತು. ಒಳಗೊಳಗಂತಾರಲ್ರಿ ವಿದ್ಯಾಗಮದ ಅಂತ, ಯಾರೇ ಬಂದ್ರು ಸಭಾದಾಗ ಒಂದು ಸ್ವಲ್ಪ ನಾವು ಅಸಹ್ಯ ಮಾಡಿ ಮಾತಾಡಿ ಅವ್ರಿಗೆ ನಿರ್ದೋಷಿಸುವಂತ ಬುದ್ಧಿ ಇತ್ತು. ಆ ಭೇದ ಬುದ್ಧಿ ಕಳೆದವ್ರು ಯಾರು ಅಂತಂದ್ರೆ ರಂಭಾಪುರಿ ಮಾಸ ಸಂವಿಧಾನದವರು. ಯಾಕಂತಂದ್ರೆ ಒಳಗ ಅಂತ ಗುಣಗಳಿತ್ತು ಅಂತ ಎಲ್ಲ ಗುಣಗಳನ್ನು ಅವರು ನನಗೆ ಕರೆದಿದ್ದಾರ. ಇನ್ನು ಉತ್ತರೋತ್ತರವಾಗಿ ನಾನು ಯಾವಾಗಲೂ ನಮ್ಮ ಧರ್ಮದ ಪೀಠವಾದಂತಹ ರಂಭಾಪುರಿ ಪೀಠದ ಸರ್ವ ಸಂಪ್ರದಾಯದಲ್ಲಿ ಸ್ಥಿರವಾಗಿ ಅವರ ಆದೇಶದಂತೆ ಎಲ್ಲ ಶಿವಾಚಾರ್ಯ ಆದೇಶದಂತೆ ನಾನು ನಡ್ಕೊತೀನಿ. ಜೊತೆಗೆ ಎಲ್ಲ ಈ ಗ್ರಾಮದ ಹಿರಿಯರು ತಾಯಂದಿರು ಕೂಡಿ ಎಷ್ಟೋ ಕಷ್ಟಗಳು ಬಂದು, ಯಾಕಂತಂದ್ರೆ ನಮ್ಮ ರಂಭಾಪುರಿ ಮಹಾಪೀಠದ ಎಲ್ಲ ಮಠಗಳು ಥೋಡ ಕಲಹಗಳು ಯಾಕಿರ್ತಾವ ಅಂತಂದ್ರೆ ಮೂಲ ಸ್ಥಾನವನ್ನ ಸ್ಥಾಪನೆ ಮಾಡುವಾಗ ಆದಿ ಜಗದ್ಗುರು ರೇಣುಕಾಚಾರ್ಯರು ಆ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ರಂಭಾಸುರ ಮಹಾದೈತ್ಯ ಅಲ್ಲಿ ತಪಸ್ಸನ್ನು ಮಾಡಿದ್ದ, ಅವನ ಕೆಟ್ಟ ಗುಣಗಳನ್ನ ಅಲ್ಲಿ ಬಿಟ್ಟಿದ್ದ. ಅವಾಗ ಅವ ದೈತ್ಯ ಹೇಳಿದಂತ, ಇಲ್ಲಿ ನೀವು ತಪಸ್ಸನ್ನ ಮಾಡಿದ ಜಾಗದ ನೀವಿಲ್ಲಿ ಪೀಠವನ್ನು ಸ್ಥಾಪನೆ ಮಾಡಬಾರದು ಅಂತಂದಾಗ ಅದರದೂ ಕೂಡ ನಿನ್ನ ತಪಸ್ಸಿನ ಶಕ್ತಿ ಜಾಸ್ತಿ ಆಗ್ತದೋ ನನ್ನ ತಪಸ್ಸಿನ ಶಕ್ತಿ ಜಾಸ್ತಿ ಆಗ್ತದೋ ಅಂತ ಹೇಳಿ ಆದಿ ಜಗದ್ಗುರು ರೇವಣಸಿದ್ದ ಮಹಾ ಅಪ್ಪಂಗಳವರು ಆ ಪೀಠವನ್ನು ಸ್ಥಾಪನೆ ಮಾಡಿದಾಗ ಕೊನೆಗೆ ಬಂದು ಶರಣಾಗತನಾದಂತ ರಂಭಾಸುರ ದೈತ್ಯ. ರಂಭಾಸುರ ದೈತ್ಯ ಯಾರು ಅಂದ್ರೆ ಮಹಿಷಾಸುರನಪ್ಪ. ಬಹಳ ಇವರೆಲ್ಲ ಒಂದೇ ಕಾಲದಲ್ಲಿ ಹುಟ್ಟಿದವರು. ರೇಣುಕ ಜಗದ್ಗುರುಗಳಾಗಲಿ, ಅಗಸ್ತ್ಯ ಮಹರ್ಷಿಗಳಾಗಲಿ, ರಂಭಾಸುರ ದೈತ್ಯ, ಮಹಿಷಾಸುರ ದೈತ್ಯ ಮೊದಲನೇ ಗುರುವರು. ಅವಾಗ ಅವರು ಹೇಳಿದಂತ ಕೊನೆಯ ಒಳಗೆ ಹೇಳಿದಾಗ ಏನದ, ಆ ದೈತ್ಯ ಶರಣಾಗತನಾಗಿ ಅವರ ಗುಣಗಳನ್ನ ಸ್ವಲ್ಪ ನಮ್ಮ ಪೀಠಗಳ ಮೇಲೆ ಯಾವಾಗಲೂ ಮಹಾಸನ್ನಿಧಾನದವರು ಎಲ್ಲೇ ಹೋದ್ರು ಸ್ವಲ್ಪ ಕಲಹ ಯಾಕೆ ಆಗ್ತದ ಅಂತ ಕೇಳಿದ್ರ ಅವರ ಗುಣಗಳನ್ನು ಬಿಟ್ಟಾಗ ಮಹಾಸನ್ನಿಧಾನದವರು ಅವ್ರು ಈ ಪೀಠಕ್ಕೆ ಅದಾರಂತೆ ನಮಗೆ ಎಂತ ತ್ರಾಸ ಬಂದ್ರು ಅದ್ರ ಕಳೆಗಡಿಸೋರು ಯಾರು ಅಂತಂದ್ರೆ ರಂಭಾಪುರಿ ಮಹಾಸನ್ನಿಧಾನ. ಬಹಳ ಮಂದಿ ಬಹಳ
ನೀನು ಪಟ್ಟಾಧಿಕಾರಿ ಈ ಗ್ರಾಮದಾಗ ಆಯ್ತು ಅಂದ್ರೆ ಅರ್ಧ ತೊಲಿ ಬಂಗಾರ ಹಾಕ್ತೀವಿ ಸನ್ನಿಧಾನ ಕಂದಿದ್ರು. ಮತ್ತೆ ಅವ್ರೆಲ್ಲರೂ ಬಾ ಅಂದ್ರಿ, ಹಾಕಂದ್ರಿ ಈಗ ಬಹಳ ಅಂತಿದ್ರು. ಯಾಕಂದ್ರೆ ಒಮ್ಮೆ ಸನ್ನಿಧಾನ ಪಾದ ಬಿತ್ತು, ಎತ್ತರ ಪಾದಾಗ್ರೇಣ ಬಗಿದನ್ ಸದೇವ ಪುಣ್ಯ. ಸಿದ್ಧಾಂತ ಶಿಖಾಮಣಿ ಒಳಗೆ ಬರೀತಾರ, ಎಲ್ಲಿ ಮಹಾನುಭಾವರ ಪಾದ ಗುರುಗಳ ಪಾದಗಳು ಬೀಳ್ತಾವ ಆ ಗ್ರಾಮ, ಊರು, ಆ ಶರೀರ ಎಲ್ಲವೂ ಪುಣ್ಯ ಆಗ್ತದಂತ. ಅಂತ ಮಹಾಸನ್ನಿಧಾನದವರ ಪಾದ ನಮ್ಮ ಮೇಲೆ ಬಿದ್ದದ ಅಂತಂದ್ರೆ ನನ್ನ ಜೊತೆ ನೀವು ಕೂಡ ಪಾವನರಾಗಿದ್ದೀರಿ. ಬರ ನೀವು ಸ್ಮರಣ ಮಾತ್ರೇಣ, ಅವ್ರು ಸ್ಮರಣ ಮಾಡಿದರೆ ನಾವು ಉದ್ಧಾರ ಆಗ್ತೀವಿ. ಯಾರ್ಯಾರಿಗೆ ಏನದ ಐಶ್ವರ್ಯದ ಕೊರತೆ ಅದ ಅವ್ರು ಮಹಾಸನ್ನಿಧಾನಕ್ಕೆ ಶರಣಾಗತರಾದ್ರ ಅಂತಂದ್ರ ಒಂದೊಂದು ಪೀಠಕ್ಕೆ ಹೋದ್ರೆ ಒಂದೊಂದೇ ಬರ್ತಾವ. ಆದ್ರೆ ನಮ್ಮ ಪೀಠಕ್ಕೆ ಹೋದ್ರಿ ಅಂದ್ರ ವಿದ್ಯಾದ ಜೊತೆಗೆ ಐಶ್ವರ್ಯನೂ ಕೂಡ ಬರ್ತದೆ. ಅದಕ್ಕೆ ಅಂತ ಮಹಾಸನ್ನಿಧಾನದ ಒಂದು ಕೃಪಾಶೀರ್ವಾದ ಎಲ್ಲ ಶುಭಾಚಾರ್ಯರ ಕೂಡ ಇವತ್ತು ನಮಗ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಆಶೀರ್ವಾದಕ್ಕೆ ಋಣಿಬದ್ಧವಾಗಿರ್ತೀನಿ. ನಮ್ಮ ಭಕ್ತರಿಗೆ ನಮಗ ವರ್ಷಿಗೆ ಸನ್ನಿಧಾನ ಬಂದು ನಮಗೆ ಆಶೀರ್ವಾದ ಮಾಡ್ಬೇಕಂತ ಅವ್ರ ಶ್ರೀಪಾದದಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಶ್ರೀಗಳವರ ಶ್ರೀಪಾದದಲ್ಲಿ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿ ಗುರುದೇವ. ಧನ್ಯವಾದಗಳು. ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯಪ್ಪ ಅವರಿಗೆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಅಂತ ಅವರ ಚರಣಕಮಲದಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. जिया श्री रेणुकाचार्यः शिवाचार्य शिखामणिः यो वीरशैव सिद्धान्तं स्थापयामास भूतले ಮಣ್ಣ ಕಣಕಣದಲ್ಲೂ ತಂಪು ತಣಿವುಗಳಿರಲಿ ಒಲವಿ ನೊರತೆಯು ಎಂದೂ ಬತ್ತದಿರಲಿ ಕಸವು ರಸವಾಗಿ ಬಾಳು ನಂದನವಾಗಿ ಶ್ರೀ ಜಗದ್ಗುರು ರೇಣುಕರ ಕರುಣೆ ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶ್ರೀಮದ್ ರಂಭಾಪುರಿ ಶಾಖಾ ನೀಲೂರು ಶ್ರೀ ರಾಚೋಟೇಶ್ವರ ಸಂಸ್ಥಾನ ಹಿರೇಮಠದ ನೂತನ ಪಟ್ಟಾಧ್ಯಕ್ಷರಾಗಿ ಗುರುತ್ವಾಧಿಕಾರವನ್ನು ಸ್ವೀಕರಿಸಿ ಧರ್ಮ ಸಂದೇಶವನ್ನು ನುಡಿದಂಥ ಶ್ರೀ ಷಟಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯ ಸ್ವಾಮಿಗಳವರೇ, ನೂತನ ಶ್ರೀಗಳವರಿಗೆ ಷಟಸ್ಥಲ ಬ್ರಹ್ಮೋಪದೇಶ ನೀಡಿ ಗುರುತ್ವಾಧಿಕಾರ ಅನುಗ್ರಹಿಸಿರುವಂಥ ಚೆನ್ನೈಗಿರಿ ಮಹಂತೇಶ್ವರ ಮಠದ ಕಾಯಕ ಯೋಗಿ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ,
ವೇದಿಕೆ ಮೇಲೆ ಆಸೀನರಾದಂಥ ಕಲಬುರಗಿಯ ಶಿವಶರಣಪ್ಪ ಸೀರೆ ಮೊದಲು ಮಾಡಿ ಎಲ್ಲ ಗಣ್ಯರೇ, ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, 15 ದಿನಗಳ ಕಾಲ ಪುರಾಣ ಪ್ರವಚನ ಮಾಡಿದಂಥ ಜೇರಡ್ಡಿಗೆಯ ಪ್ರವಚನ ಪ್ರವೀಣ ಶ್ರೀ ವೇದಮೂರ್ತಿ ಮಡಿವಾಳೇಶ್ವರ ಶಾಸ್ತ್ರಿಗಳು ಮತ್ತು ಸಂಗಡಿಗ ಕಲಾವಿದರೇ, ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ನೀಲೂರು ಗ್ರಾಮದಲ್ಲಿ ನಿನ್ನೆ ದಿನ ಅಭೂತಪೂರ್ವವಾದಂಥ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿಸಿ ಸುಂದರವಾದಂಥ ಧರ್ಮ ಸಮಾರಂಭ ನಡೆಯಿತು. ಇಂದು 2ನೇ ದಿನದಲ್ಲಿ ಬೆಳಗಿನ ಪ್ರಾತಃ ಕಾಲದಿಂದ ವೀರಶೈವ ಧರ್ಮದ ಪದ್ಧತಿ ಪ್ರಕಾರ ನೂತನ ಶ್ರೀಗಳವರಿಗೆ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ಕೊಟ್ಟು ಕಾಯಿಕ ಯೋಗಿಗಳಾದಂಥ ಚಿನ್ಮಯಗಿರಿಯ ಮಹಂತೇಶ್ವರ ಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರು ಗುರುತ್ವಾಧಿಕಾರವನ್ನು ಅನುಗ್ರಹಿಸಿ ಶುಭವನ್ನು ಹಾರೈಸಿದರು. ತದನಂತರದಲ್ಲಿ ನಡೆದಂಥ ಈ ಸಮಾರಂಭದಲ್ಲಿ ರಂಭಾಪುರಿ ಪೀಠದಿಂದ ಅವರಿಗೆ ದಂಡ ಕಮಂಡಲ ಸಮೇತ ಪಂಚಮುದ್ರೆಗಳನ್ನು ಅನುಗ್ರಹಿಸಿ ಶ್ರೀ ಶಟಸ್ಥಲ ಬ್ರಹ್ಮ ಶಿವರುದ್ರ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥ ನೂತನ ನಾಮಾಂಕಿತದಿಂದ ಆಶೀರ್ವಾದ ಮಾಡಿದ್ದನ್ನು ತಾವೆಲ್ಲ ಕಣ್ತುಂಬ ನೋಡಿ ಸಂತೋಷಪಟ್ಟಿದ್ದೀರಿ. ಈ ಸಮಾರಂಭದಲ್ಲಿ ಬಹಳಷ್ಟು ಜನ ಮಠಾಧೀಶರು ಪಾಲ್ಗೊಂಡಿದ್ದರೂ ಸಹ ಅವರೆಲ್ಲರ ಧ್ವನಿಯಾಗಿ ಗುಂಡಕನಾಳದ, ತಡವಲದಾದ ಮತ್ತು ವೆಂಕಂಚಿ ಮಠದ ಶ್ರೀಗಳವರು ಮುತ್ತಿನಂತ 10 ಮಾತುಗಳನ್ನು ನಿಮ್ಮೆಲ್ಲರ ನೆತ್ತಿಯನ್ನು ತುಂಬಿದ್ದಾರೆ. ಅಧಿಕಾರ ಗೌಪ್ಯತೆಯನ್ನು ಅನುಗ್ರಹಿಸಿದಂಥ ಚಿನ್ಮಯಗಿರಿ ಶ್ರೀಗಳವರು ತಮ್ಮ ವಯೋಮಾನದ ಪರಿಸ್ಥಿತಿ ಇದ್ದಾಗ್ಯೂ ಸಹ 30ರ ಪ್ರಾಯದ ಯುವಕರಂತೆ ಗಟ್ಟಿಯಾದಂಥ ಧ್ವನಿಯಲ್ಲಿ ವೀರಶೈವ ಧರ್ಮ ಬೆಳೆದುಕೊಂಡು ಬಂದಂಥ ಗುರು ಪರಂಪರೆ ರಂಭಾಪುರಿ ಧರ್ಮ ಪೀಠದ ವೈಶಾಲ್ಯ ಚಿಂತನೆಗಳನ್ನು ನಮ್ಮೆಲ್ಲರ ನೆನಪಿನ ಬುಟ್ಟಿಗೆ ತುಂಬಿದ್ದಾರೆ. ನೂತನ ಪಟ್ಟಾಧ್ಯಕ್ಷರು ಬಹಳಷ್ಟು ತನ್ಮಯರಾಗಿ ತಾವು ಮಾಡಿದಂಥ ಎಲ್ಲ ಧರ್ಮ ಕಾರ್ಯಗಳನ್ನು ಕಣ್ತುಂಬ ನೋಡಿ ಈ ಜೀವನ ಸಾರ್ಥಕಗೊಳಿಸಿ ನನ್ನಿಂದ
ಈ ನಾಡಿಗೆ, ನುಡಿಗೆ ಮತ್ತು ಧರ್ಮ ಸಂಸ್ಕೃತಿಯ ಪರಂಪರೆಗೆ ಏನು ಸೇವೆಯನ್ನು ಸಲ್ಲಿಸಬೇಕೋ ಅದನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಾನು ಮಾಡುತ್ತೇನೆ ಅನ್ನುವಂಥ ಸತ್ಯ ಸಂಕಲ್ಪವನ್ನು ಕೈಗೊಂಡು ತಮ್ಮೆಲ್ಲ ಮನವರಿಕೆಯನ್ನು ಮಾಡಿದ್ದಾರೆ. ಪಾತ್ರೆಯಲ್ಲಿರುವಂಥ ಅನ್ನ ಆಗಿದೆಯೋ ಇಲ್ಲ ಅಂತ ನೋಡಲಿಕ್ಕೆ ಅದರಲ್ಲಿರುವಂಥ ಒಂದು ಅಗಳನ್ನೇ ಹಿಡಿದ್ರೆ ಅನ್ನ ಆಗಿದ್ದು ತಮಗೆಲ್ಲ ಹೇಗೆ ಗೊತ್ತಾಗ್ತಾ ಇದೆಯೋ ಹಾಗೇನೆ ಅವರು ಆಡಿದಂಥ ಒಳಧ್ವನಿಯ ಮಾತುಗಳನ್ನು ನೋಡಿದರೆ ಅವರು ಧರ್ಮಮುಖಿಯಾಗಿ, ಸಮಾಜಮುಖಿಯಾಗಿ, ಸರ್ವ ಜನಾಂಗಗಳ ಕಣ್ಮಣಿಗಳಾಗಿ ನೀಲೂರು ರಾಚೋಟೇಶ್ವರ ಸಂಸ್ಥಾನ ಹಿರೇಮಠದ ಪೂರ್ವದ ಗೌರವ ಘನತೆಗಳನ್ನು ಎತ್ತಿ ಹಿಡಿತಾರೋ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೆ. ನೀಲೂರು ರಾಚೋಟೇಶ್ವರ ಮಠದ ಮೂಲ ಕರ್ತೃ ರಾಚೋಟೇಶ್ವರ. ಈ ಮಠದ ಪರಂಪರೆಯಲ್ಲಿ ಅನೇಕ ಪಟ್ಟಾಧ್ಯಕ್ಷರು ಈ ಮಠದ ಅಧಿಕಾರ ಸೂತ್ರವನ್ನು ಹಿಡಿದು ಭಕ್ತರಿಗೆ ಸಂಸ್ಕಾರ ಮಾರ್ಗದರ್ಶನ ನೀಡಿದ್ದಾರೆ. ಹಿಂದಿನ ಲಿಂಗೈಕ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ಆಧ್ಯಾತ್ಮ ಜ್ಞಾನದ ಜೊತೆಗೆ ಭೌತಿಕವಾದಂಥ ಜ್ಞಾನವನ್ನು ಸಂಪಾದಿಸಿಕೊಂಡು ಈ ಕಲ್ಯಾಣ ಕರ್ನಾಟಕ ಭಾಗದ ಈ ಮಠದ ಎಲ್ಲ ಶಿಷ್ಯರಿಗೆ ಕಾಲ ಕಾಲದಲ್ಲಿ ಧರ್ಮದ ಆದರ್ಶ ಮೌಲ್ಯಗಳನ್ನು ಬಿತ್ತಿ ಬೆಳೆದಂಥ ಆ ದಿನಗಳನ್ನು ತಾವೆಲ್ಲ ಕಂಡಿದ್ದೀರಿ. ಇವತ್ತು ಈ ಮಠದ ಪೂರ್ವ ಪರಂಪರೆಯನ್ನು ಮತ್ತೊಮ್ಮೆ ಎತ್ತರಿಸುವಂಥ ಕಾರ್ಯವನ್ನು ನೂತನ ಪಟ್ಟಾಧ್ಯಕ್ಷರಾದಂಥ ಶಿವರುದ್ರ ಶಿವಾಚಾರ್ಯ ಸ್ವಾಮಿಗಳು ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಪಟ್ಟಾಧಿಕಾರ ಮಹೋತ್ಸವ ಸ್ವಲ್ಪ ನಿಧಾನವಾಗಿ ನಡೆದರೂ ಈ ಗ್ರಾಮದ ಧರ್ಮಾಭಿಮಾನಿಗಳು, ಪೀಠದ ಹಿತೈಷಿಗಳು ಶ್ರೀ ಹನುಮಂತರಾಯಗೌಡ ಪಾಟೀಲರ ಮುಂದಾಳತ್ವದಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ಕೈಗೊಂಡು ಏನು ಕಾರ್ಯ ಮಾಡಿದ್ದೀರಿ